ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಆ ಮಲೆನಾಡಿನ ಭಾಗದಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳು, ರೈತರು ಅನುಭವಿಸುತ್ತಿರುವಂತಹ ಕಾಡು ಪ್ರಾಣಿಗಳ ಸಮಸ್ಯೆ ಆಗಿರ್ಬೋದು, ಹಳದಿ ಎಲೆಚುಕ್ಕೆ ರೋಗ, ಈ ಎಲ್ಲ ಸಮಸ್ಯೆಗಳ ಕುರಿತಾಗಿ ನಿರಂತರವಾಗಿ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಿರುವಂತದ್ದು. ಅದರ ಸದಸ್ಯರು ಜೊತೆಯಲ್ಲಿ ಮುತ್ತಿನಕೊಪ್ಪದ ಸರ್ಕಾರಿ ಹಿರಿಯ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾಗಿ ಕಳೆದ 10 ವರ್ಷಗಳಿಂದಲೂ ಕೂಡ ಉತ್ತಮವಾಗಿ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತ ಮನೋಹರ್ CL ಚೆಬ್ಬೆನಾಡು ನಮ್ಮ ಜೊತೆ ಇದ್ದಾರೆ. ಸಹ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಮನೋಹರ್ ಅವರೇ, ಮೊದಲನೇದಾಗಿ ಮಲೆನಾಡು ಭಾಗ ಅಂತ ಬಂದಾಗ ಈಗ ಒಂದು ರೀತಿಯಲ್ಲಿ ಸಮಸ್ಯೆಗಳ ಕೂಪವಾಗಿ ಈಗ ಮಾರ್ಪಟ್ಟಿರುವಂತದ್ದು. ಕಾರಣ ಅರಣ್ಯ ಇಲಾಖೆ ಕೆಲವೊಂದು ನೀತಿ ನಿಯಮಗಳಲ್ಲಿ ಬಂದಿದ್ದಾವೆ, ಅದರಿಂದಾಗಿ ನಾನಾ ರೀತಿಯ ಸಮಸ್ಯೆಗಳು ಉದ್ಭವವಾಗ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನೀವು ಕೂಡ ಹಲವಾರು ಹೋರಾಟಗಳನ್ನ ಮಾಡ್ತಾ ಇದ್ದೀರಾ. ಈ ಒಂದು ಸಮಸ್ಯೆಗಳ ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್? ಈಗ ಅರಣ್ಯ ಇಲಾಖೆ ಸಮಸ್ಯೆ ಅನ್ನೋಕ್ಕಿಂತನೂ ಸರ್ಕಾರ ಸಮಸ್ಯೆಗಳದು, ಅರಣ್ಯ ಇಲಾಖೆ ಸಮಸ್ಯೆ ಅಲ್ಲ. ಯಾಕೆಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ರಾಜಕಾರಣಿಗಳು ಭಾಷಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅರಣ್ಯ ಇಲಾಖೆಗಳನ್ನ ಟಾರ್ಗೆಟ್ ಮಾಡಿ ಭಾಷಣ ಮಾಡ್ತಾರೆ, ಅಗ್ರೆಸಿವ್ ಭಾಷಣ ಮಾಡಿದಾಗ ಅವರ ಒಂದಷ್ಟು ಹಿಂಬಾಲಕರು ಚಪ್ಪಾಳೆ ಇಟ್ಟಿಸ್ಬೋದು ಹೊರತು ಸಮಸ್ಯೆ ಪರಿಹಾರ ಆಗಲ್ಲ. ಅಂದ್ರೆ ಎಲ್ಲ ಒಂದ್ ಕಡೆ ನೋಡಿದ್ರೆ ಈ ಸರ್ಕಾರದ ತಪ್ಪುಗಳನ್ನ ಮುಚ್ಚಿ ಹಾಕುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಕಡೆ ಬೊಟ್ಟು ಮಾಡಿ ತೋರಿಸುವ ಪ್ರಯತ್ನ. ಯಾಕೆಂದ್ರೆ ಈ ದೇಶವನ್ನ ಆಗ್ತಿರೋದು ಅರಣ್ಯ ಇಲಾಖೆ ಅಲ್ಲ, ನಾವು ಚುನಾಯಿಸಿರುವಂತ ಸರ್ಕಾರಗಳು. ಶಾಸಕಾಂಗ ಮಾಡುವಂತ ಶಾಸನವನ್ನ ಪಾಲನೆ ಮಾಡುತ್ತೆ ಬಿಟ್ರೆ ಅರಣ್ಯ ಇಲಾಖೆ ಎಲ್ಲೂ ಕೂಡ ಕಾನೂನು ಮಾಡಲ್ಲ. ಆ ಅರಣ್ಯ ಇಲಾಖೆ ಇವ್ರೇನ್ ಗೊತ್ತಾ, ರಾಜಕಾರಣಿಗಳು ಏನ್ ಮಾಡ್ತಾರೆ, ಯಾವುದೇ ಪಕ್ಷ ಇರ್ಲಿ ಅವರು ಅರಣ್ಯ ಇಲಾಖೆ ಮೇಲೆ ಸುಮ್ಮನೆ ಜನರೆದುರಿಗೆ ಅಗ್ರೆಸಿವ್ ಹೊತ್ಬಿಡ್ತಾರೆ. ಅವರು ನಿಯಮಗಳನ್ನು ಬದಲಾಯಿಸಬೇಕು. ಇವತ್ತು ಒತ್ತುವರಿ ಸಮಸ್ಯೆಗೆ ಮೂಲ ಕಾರಣ ಏನು? ನಮ್ಮ ಸ್ಪೆಷಲಿ ನಮ್ಮ ಜಿಲ್ಲೆಯಲ್ಲಿ ಡಿವುಡ್ ಫಾರೆಸ್ಟ್ ಇದೆ, DC ಫಾರೆಸ್ಟ್ ಇದೆ, ಸೊಪ್ಪಿನಬೆಟ್ಟ ಸಮಸ್ಯೆಗಳು. ಈ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಏನಪ್ಪ ಅಂದ್ರೆ ಅರಣ್ಯ ಕಾಯ್ದೆಗಳು. ಅತ್ಯಂತ ಗಟ್ಟಿಯಾದ 1978-79 ಏನು ಅರಣ್ಯ ಕಾಯ್ದೆ ಬಂದಿದೆ, ಯಾವುದೇ ರಾಜ್ಯದ ಯಾವುದೇ ಮುಖ್ಯಮಂತ್ರಿ ಕೂಡ ಅಧಿಕಾರ ಇಲ್ಲ ಒಂದು ಗುಂಟೆ ಜಾಗವನ್ನ ಸರ್ಕಾರಕ್ಕೆ ಉದ್ದೇಶಕ್ಕಾಗ್ಲಿ ಅಥವಾ ಪಬ್ಲಿಕ್ ಉದ್ದೇಶಕ್ಕಾಗ್ಲಿ ಯಾವುದೇ ಒಬ್ಬ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಕೇಂದ್ರ ಸರ್ಕಾರವೇ ಅರಣ್ಯ ಇಲಾಖೆಯ ಜಾಗವನ್ನ ಡಿನೋಟಿಫಿಕೇಶನ್ ಮಾಡಿದ್ರೆ ಮಾತ್ರ ಆ ಜಾಗವನ್ನ ಬಳಸ್ಬೋದು, ಬಿಟ್ರೆ ಅದರ್ವೈಸ್ ಯಾವುದೇ ಕಾರಣಕ್ಕೂ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇಲ್ಲ. ಅಷ್ಟು ಗಟ್ಟಿಯಾದ ಕಾನೂನಿದೆ. ಆ ಕಾನೂನು ಅರಿವಿದ್ದು ಕೂಡ ನಾವೇನ್ ಮಾಡ್ತಿದೀವಿ ಅಂದ್ರೆ ಸುಮ್ಮನೆ ಇಲ್ಲಿ ಬಂದು ರೇಂಜರ್ಗಳಿಗೆ, DFOಗಳಿಗೆ, ಜನರೆದುರಿಗೆ ಚಪ್ಪಾಳೆ ಗಿಡ್ಸಕ್ಕೆ ಅವ್ರಿಗೆ ಬೈಯೋದಿದೆಯಲ್ಲ, ಅದು ಮೂರ್ಖತನ ಪರಮಾವಧಿ ಅಂತ ನಾನು ನೇರವಾಗಿ ಹೇಳ್ತೀನಿ. ರಾಜಕಾರಣಕ್ಕೋಸ್ಕರ ಇವ್ರು ಹೋರಾಟ ಮಾಡೋದಲ್ಲ. ಯಾಕಂದ್ರೆ ಇವತ್ತು ಎಷ್ಟೋ ಹೋರಾಟಗಳು, ಈಗಿನ ಹೋರಾಟಗಳು ನೋಡಿದ್ರೆ, ಹೋರಾಟಗಳು ದಿಕ್ಕನ್ನು ನೋಡಿದ್ರೆ, ಹೋರಾಟಗಳು ಮಾಡ್ತಾ ಇರೋ ರೀತಿ ನೋಡಿದ್ರೆ, ಅದು ಚುನಾವಣೆ ತಯಾರಿ, ಪಕ್ಷ ಸಂಘಟನೆಯ ದೃಷ್ಟಿಯಿಂದಲೇ ಕೆಲವೊಂದು ಹೋರಾಟಗಳು ರೈತರ ಹೆಸರಿನಲ್ಲಿ ನಡೀತಿರುವಂತಹ ಒಂದು ರೀತಿ ಹೋರಾಟಗಳು ಅಂತ ಅನ್ಸಲ್ವಾ? ಇಲ್ಲ, ಹೋರಾಟಗಾರರು ಒಂದಷ್ಟು ಜನ ಯಾವುದೇ ರೈತ ಸಂಘಟನೆ ಇರಲಿ, ಯಾವುದೇ ಸಂಘಟನೆಗಳಿರಲಿ, ಅಲ್ಲೊಂದಷ್ಟು ಮೂಲ ಸಮಸ್ಯೆಗಳ ಅರಿವಿರುವಂತ ಪ್ರಾಮಾಣಿಕ ಹೋರಾಟಗಾರರಿದ್ದಾರೆ. ಆದ್ರೆ ಮಲೆನಾಡು ಭಾಗದಲ್ಲಿ ಇರೋ ಸಮಸ್ಯೆ ಏನಂದ್ರೆ, ನಾವೀಗ ಅತ್ಯಂತ ಬೃಹತ್ ಪ್ರಮಾಣದಲ್ಲಿ 3-4 ಹೋರಾಟ ಮಾಡಿದ್ವಿ. ಎಲ್ಲಾ ಹೋರಾಟದಲ್ಲೂ ನಾವೇನ್ ಮಾಡಿದ್ವಿ, ಆಲ್ ಪಾರ್ಟಿ ಬೆಂಬಲ ತಗೊಂಡು ಹೋರಾಟ ಮಾಡಿದ್ವಿ. ಅದೇ ಫಸ್ಟ್ ಫೇಲ್ಯೂರ್. ಈಗ 3 ಹೋರಾಟ ಆದ್ರೆ ನಾವು ಧಿಕ್ಕಾರಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಆಳುವ ಸರ್ಕಾರಕ್ಕೆ ನೀವು ಧಿಕ್ಕಾರಕ್ಕೆ ಹೋಗಿ ಯಾವತ್ತು ನೀವು ಹೆದರ್ತಿರೋ, ನೀವು ಹೋರಾಟಗಾರಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ. ಇವತ್ತು ನಮ್ಮ ಕರ್ನಾಟಕದ ಮಟ್ಟಿಗೆ 3 ಪಕ್ಷಗಳು ಆಡಳಿತ ಇದೆ ನಮಗೆ. ಯಾಕೆ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡುತ್ತೆ, ಕೇಂದ್ರ ಸರ್ಕಾರದಲ್ಲಿ BJP ಮತ್ತು JDS ಎರಡು ಜಾಯಿಂಟ್ ಗವರ್ಮೆಂಟ್ ಇದೆ. ನಾವು ಯಾರಿಗೆ ಧಿಕ್ಕಾರಕ್ಕೆ ಹೋಗ್ಬೇಕೀಗ? 3 ಸರ್ಕಾರಗಳು ಧಿಕ್ಕಾರಕ್ಕೆ ಹೋಗ್ಬೇಕು. ನಾವು 3 ಪಕ್ಷಕ್ಕೂ ಧಿಕ್ಕಾರ. 3 ಪಕ್ಷಗಳು ಕೂಡ ಹೊಣೆಗಾರರು, ಕೇಂದ್ರ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಪಕ್ಷ. ಮತ್ತೆ ಆ 3 ಪಕ್ಷಗಳು ನಾವು ಬೆಂಬಲ ಕೊಟ್ಟಾಗ ಅರ್ಥ ಏನು ಹೋರಾಟದ್ದು? ಯಾಕೆ ಅಂದ್ರೆ ಸಮಸ್ಯೆ ಪರಿಹಾರ ಮಾಡುವಂತ ಶಕ್ತಿ ಇರೋದು ರಾಜಕೀಯ ಪಕ್ಷಗಳಿಗೆ, ಸರ್ಕಾರಗಳಿಗೆ. ಆ 3 ಪಕ್ಷಗಳು ಸರ್ಕಾರದ ಆಡಳಿತ ಇದ್ಮೇಲೆ ಅವರು ಯಾವ ನೈತಿಕತೆ ಇಟ್ಟುಕೊಂಡು ರೈತ ಹೋರಾಟಕ್ಕೆ ಬೆಂಬಲ ಕೊಡೋದು? ಕರೆಕ್ಟ್. ಯಾವ ಇದೇನು ಗೊತ್ತಾ, ಕಣ್ಣೋಸ್ ತಂತ್ರ ಇದ್ದಾಗ ನಾವು ನಿಮ್ ಜೊತೆ ಇದೀವಂತ, ಅವರೆಲ್ಲರೂ ನಮ್ ಜೊತೆ ಇದ್ದಾಗ ರೈತ ಬೀದಿಲಿ ಇರ್ಬೇಕು. ಕರೆಕ್ಟ್. ರೈತ ಬೀದಿಯ ಅವಶ್ಯಕತೆ ಏನಿದೆ? ಈಗ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಏನ್ ಕಾರ್ಯಕ್ರಮ ಮಾಡ್ಬೇಕು, ರಾಜ್ಯ ಸರ್ಕಾರ ಮಾಡ್ಲಿ. ಕೇಂದ್ರ ಸರ್ಕಾರದ ಏನು ಅರಣ್ಯ ಒತ್ತುವರಿ ಸಮಸ್ಯೆಗೆ ಡಿನೋಟಿಫಿಕೇಶನ್ ಮಾಡ್ಬೇಕು, ಕೇಂದ್ರ ಸರ್ಕಾರ ಮಾಡ್ಲಿ. ಅದ್ ಮಾಡ್ಬಿಟ್ರೆ ಈಗ JDS ಅದಕ್ಕೆ ಸಪೋರ್ಟ್ ಮಾಡ್ಲಿ. ಅದು ಬಿಟ್ಟು ರೈತ ಹೋರಾಟಗಳು ಮಾಡಿದಾಗ ಏನ್ ಗೊತ್ತಾರೆ, ಎಲ್ಲಾ ಹೋರಾಟಗಳ ಹಿಂದೆ ಆ ಹೋರಾಟಗಾರರಿಗಲ್ಲದೆ ಇದ್ರು ರಾಜಕಾರಣಿಗೆ ಹಿಡನ್ ಅಜೆಂಡಾ ಇದೇ ಇರುತ್ತೆ. ಮುಂಚೂಣಿಯಲ್ಲಿ ಯಾರಿದ್ದಾರೆ, ಅವ್ರನ್ನ ಯಾವ ತರ ಕಂಟ್ರೋಲ್ ಮಾಡ್ಬೇಕು. ಅಂದ್ರೆ ಎಲ್ಲೂ ಒಂದ್ ಕಡೆ ನೋಡ್ರಿ, ರೈತ ಹೋರಾಟಗಳಿಗೆ ಬಂದುವಂತ ಕೆಲವು ರಾಜಕಾರಣಿಗಳು ಅಲ್ಲಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ಒಂದು ಪ್ರಯತ್ನಗಳು ದಿನದಿಂದ ದಿನಕ್ಕೆ, ಅದು ನಮ್ಮ ಕ್ಷೇತ್ರದಲ್ಲಾಗಿರುವುದು ಮಲೆನಾಡಿನ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಅನ್ಸಲ್ವಾ? 100ಕ್ಕೆ 100. ಇವತ್ತು ನಾನು ಹೆಸರು ಹೇಳಲೇಬೇಕು, ದಿವಂಗತ HT ರಾಜೇಂದ್ರ ಅಂತ ಒಬ್ಬ ಮುತ್ಸದ್ದಿ ರಾಜಕಾರಣಿ ನಮ್ಮ ಜೊತೆ ಇಲ್ಲ ಇವತ್ತು. ಅವರು 80 ನಾವೆಲ್ಲ ಕೇಳಿದ್ದು, ನಾವು ನೋಡಿಲ್ಲ.
ರೈತ ಸಂಘವನ್ನು ಕಟ್ಟಿ ಅತ್ಯಂತ ಪ್ರಬಲ ಹೋರಾಟ ಮಾಡಿದವರು ಈ ಕ್ಷೇತ್ರದಲ್ಲಿ. Correct. ಅವ್ರು ಕೊನೆಯವರೆಗೂ ನಮ್ಮ ಹತ್ರ ಮಾತಾಡೋ ಹೇಳ್ತಿದ್ರು, ಹೋರಾಟಗಾರರಿಗೆ ಬದ್ಧತೆ ಇರಬೇಕು. ಏನ್ ಬದ್ಧತೆ ಇರ್ಬೇಕಂದ್ರೆ ಅವ್ನು ಯಾವತ್ತು ಯಾವ ಕ್ಷಣದಲ್ಲೂ ಆಳುವ ವರ್ಗದ ಜೊತೆ ಕಾಂಪ್ರಮೈಸ್ ಆಗಬಾರ್ದು. ಟೇಬಲ್ ಕೂತಾಗ ರಾಜಿ ಸಂಧಾನ ಬೇರೆ, ಆದ್ರೆ ಹೋರಾಟ ಅಂತ ಬಂದಾಗ ಅವನು ಯಾವತ್ತು ಆಡಳಿತ ಪಕ್ಷಗಳ ವಿರುದ್ಧ ಇರಬೇಕು ಹೋರಾಟಗಾರ. ಇಲ್ಲೇನಾಗ್ತದೆ, ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡುವ ಧೈರ್ಯವನ್ನ ತೋರ್ಬೇಕು. ಪ್ರಶ್ನೆ ಮಾಡ್ಬೇಕು. ಯಾಕಂದ್ರೆ ನಾವು ಆರಿಸ್ಕೊಂಡು ಸರ್ಕಾರ ಅದು, ನಾವೇ ಆರಿಸ್ಕೊಂಡು ಸರ್ಕಾರ ಆದಾಗ ಪ್ರಶ್ನೆ ಮಾಡಕ್ ನಮಗೇನು ಭಯ? ಆ ಭಯ ಇದ್ದಾಗ ನಾವು ಹೋರಾಟಗಳಿಗೆ ಬರೋದು. ಇಲ್ಲೇನಾಗ್ತದೆ, ಹೋರಾಟಗಾರರು ಹೋರಾಟ ಎಲ್ಲ ರೂಪಿಸಾದ್ಮೇಲೆ ಕೊನೆಯ ಹಂತದಲ್ಲಿ ಎಲ್ಲಾ ಪಕ್ಷಗಳು ನಾವು ಇವ್ರಿಗೆ ಬೆಂಬಲ ಕೊಡ್ತೀವಿ. ಆ ಬೆಂಬಲ ಕೊಡೋದು ಇಲ್ಲಿ ಕೊಡೋದು ಬೇಡ. ಅವರು ಬೀದಿಲಿ ನಿಂತು ಬೆಂಬಲ ಕೊಡೋದ್ಕಿಂತ ಸರ್ಕಾರದ ನೀತಿ ನಿಯಮ ಮಾಡ್ತಾರಲ್ಲ, ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಅದಕ್ಕೆ ಪೂರಕವಾದ ಕಾನೂನು ಮಾಡ್ಬೇಕಾದ ಕರ್ತವ್ಯ ಅವ್ರದ್ದು. ಅದು ಮಾಡದೇ ಇದ್ರೆ ಇವರು ಸುಮ್ಮನೆ ಇಲ್ಲಿ ಕಣ್ಣರಸ ತಂತ್ರ ಆಗುತ್ತೆ. ಹೋರಾಟಕ್ಕೆ ಬೆಂಬಲ ಕೊಡೋದಿಲ್ಲ, ಇದು ಕಣ್ಣರಸ ತಂತ್ರ. ಈಗ ನೀವು ಕೂಡ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯ ಮೂಲಕ ನಿರಂತರವಾಗಿ ಕಳೆದ ಕೆಲ ವರ್ಷಗಳಿಂದ ಹೋರಾಟಗಳಲ್ಲಿ ಭಾಗವಹಿಸಿದ್ರ, ಅದರಲ್ಲಿ ಹೆಚ್ಚಾಗಿ ಮಲೆನಾಡಿನ ಭಾಗದಲ್ಲಿ ಹೆಚ್ಚಿನ ಹೋರಾಟಗಳು ನಡೆದು ಕಳೆದ 2 ವರ್ಷಗಳ ಅವಧಿಯಲ್ಲಿ ನಾವು ಹೋರಾಟಗಳು ನೋಡಿದ್ರೆ ಆನೆ ದಾಳಿಯಿಂದ ಆಗ್ತಿರುವಂತಹ ಸಾವು ನೋವುಗಳು, ಹಾನಿಯ ವಿರುದ್ಧವಾಗಿ ಹೆಚ್ಚಿನ ಹೋರಾಟಗಳು ನಡೆದಿರುವಂತದ್ದು. ಆನೆ ದಾಳಿ ಅನ್ನುವಂಥದ್ದು ನಮ್ಮ ಕ್ಷೇತ್ರಕ್ಕಾಗಿರುವುದು ಮಲೆನಾಡಿನ ಭಾಗಕ್ಕೆ ಒಂದು ರೀತಿಯಲ್ಲಿ ಶಾಪ ಆಗಿದೆಯಾ ಅಂತ. ಇಲ್ಲಿ ಆನೆ ದಾಳಿ ವಿಚಾರದ 2 ಪ್ರಶ್ನೆ ಇದೆ. ಒಂದು, ನಾನು ಈ ಮೂಲಕ ಈ ಕ್ಷೇತ್ರದ ಶಾಸಕರಿಗೆ ಆನೆ ದಾಳಿ ಆದಂತ ಸಂದರ್ಭದಲ್ಲಿ ಅವರು ತೆಗೆದುಕೊಂಡ ನಿರ್ಧಾರಗಳಿಗೆ ನಾನು ಅಭಿನಂದಿಸ್ತೇನೆ. ಯಾಕೆಂದ್ರೆ ಯಾವುದೇ ಒಬ್ಬ ಶಾಸಕ ನಾಳೆ ನಾನೇ ಶಾಸಕ ಆಗ್ಬೋದು, ನಾನಾದ್ರೂ ಅಷ್ಟೇ ಮಾಡಕ್ ಸಾಧ್ಯ. ಯಾಕೆಂದ್ರೆ ಆನೆ ದಾಳಿ ಆದಾಗ ಆ ಮೃತ ಕುಟುಂಬಕ್ಕೆ ಏನು ಪರಿಹಾರ ಕೊಡಬೇಕು ಅದನ್ನ ತಕ್ಷಣ ಕೊಡಿಸಿದ್ದಾರೆ. ಆಮೇಲೆ ಆ ಆನೆ ದಾಳಿ ಮಾಡಿದ ಆನೆಗಳನ್ನ ತಕ್ಷಣ ಹಿಡಿಸುವಂತ ಕೆಲಸ ಮಾಡಿದ್ದಾರೆ. ಮಟ್ಟಿಗೆ ರಾಜ್ಯದಲ್ಲಿ 1 ವರ್ಷದ ಅವಧಿಯಲ್ಲಿ ಒಂದು ಕ್ಷೇತ್ರದಲ್ಲಿ 6 ಆನೆಗಳನ್ನ ಹಿಡಿಸಿದಂತ ಇತಿಹಾಸ ಇಲ್ಲೂ ಇಲ್ಲ. ಆದ್ರೆ ಆ ತಕ್ಷಣ ಕಷ್ಟೇ ಮಾಡಲಿಕ್ಕೆ ಸಾಧ್ಯ. ಯಾವುದೇ ವ್ಯಕ್ತಿ ಇದ್ರು, ನಾಳೆ ಈಗ ವಿರೋಧ ಪಕ್ಷದವ್ರು ಹೇಳ್ತಾ ಇದಾರೆ, ಬಿಜೆಪಿ ಹೇಳ್ತಾ ಇದಾರೆ, ಜೆಡಿಎಸ್ ಹೇಳ್ತಾರೆ, ನಾನು ಹೇಳ್ತೀನಿ ಶಾಸಕರು ವೈಫಲ್ಯ ಹೋದ್, ಆದ್ರೆ ಯಾರಿದ್ರು ಕೂಡ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾನು ವಿಶೇಷವಾಗಿ ನಾನೊಬ್ಬ ರೈತನಾಗಿ ಟಿ.ಡಿ. ರಾಜೇಗೌಡರಿಗೆ ಅಭಿನಂದಿಸ್ತೀನಿ ನಾನು ಆ ಕ್ಷಣದ ನಿರ್ಧಾರಗಳಿಗೆ. ಯಾಕೆಂದ್ರೆ ಆನೆ ಈ ಭಾಗಕ್ಕೆ ಬರ್ಲಿಕ್ಕೆ ಕಾರಣ ಏನು, ವೈಜ್ಞಾನಿಕ ಯಾರು ಕೂಡ ಚಿಂತನೆ ಮಾಡ್ತಿಲ್ಲ. ಅದನ್ನ ಎತ್ತಿನೊಳೆ ಪ್ರಾಜೆಕ್ಟ್ ಇರ್ಬೋದು, ಇಲ್ಲಿ ಏನು ಉಂಬ್ಳೆಬೆಲ್ ಹತ್ರ ಆನೆ ಕಾರಿಡಾರ್ ಆಗಿದೆ ಅಂದ್ರೆ ಶೆಟ್ಟಿಹಳ್ಳಿ ಅರಣ್ಯಕ್ಕೆ ಆನೆಗಳು ಹೋಗ್ತಿದ್ವು ಹೆಬ್ಬೆಯಿಂದ ದಾಟಿ. ಕರೆಕ್ಟ್. ಅಲ್ಲಿ ಆನೆ ಕಾರಿಡಾರ್ ನಾವು ಅಡ್ಡ ಹಾಕಿದೀವಿ. ಅವೈಜ್ಞಾನಿಕ ಯೋಜನೆಗಳಿಂದ ಬೇಲಿಗಳಿಂದಾಗಿ ಆನೆ ಹೋಗೋ ದಾರಿಯನ್ನ ಕಟ್ ಮಾಡಿದೀವಿ. ಆ ಶೆಟ್ಟಿಹಳ್ಳಿಗೆ ಹೋಗ್ತಿದ್ದ ಆನೆಗಳು ಇವತ್ತು ಹೊರಗಡೆ ನುಗ್ತಾ ಇದಾವೆ. ಈಗ ನಾವು ನಮಗೀಗ 48 ವಯಸ್ಸು ಅಂದ್ರೆ ನಾವು ಆನೆಗಳು ನೋಡ್ತಿದ್ದೆ ಫಸ್ಟ್ ನಮ್ಮ ಭಾಗದಲ್ಲಿ. ಅದಕ್ಕೆ ಕಾರಣ ನಾವು ಹುಡುಕ್ಬಿಟ್ರೆ ಸುಮ್ಮನೆ ಏನು ಗೊತ್ತಾ, ಒಬ್ಬ ಈಗ ಇಲ್ಲಿಂದ ತಿತ್ತಳ್ಳಿ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ದಾರೆ, ಈ ನಮ್ಮನೆ ಪಕ್ಕದಲ್ಲಿ ಆನೆ ದಾಟೋಯ್ತು ಒಂದ್ಸರಿ, ಕಾಲ ರೆಡಿ ಹಾಕಿದಾನೆ. ಆದ್ರೆ ತಿತ್ತಳ್ಳಿ ಕ್ಷೇತ್ರದ ಜ್ಞಾನೇಂದ್ರ ಮನೆ ಹತ್ರ ಆನೆ ಹೋಯ್ತು. ಅದು ಜ್ಞಾನೇಂದ್ರ ವೈಫಲ್ಯ ಅಲ್ಲ, ಕರೆಕ್ಟ್, ಜ್ಞಾನೇಂದ್ರ ವೈಫಲ್ಯ ಅಂತ ಹೇಳಕ್ ಬರಲ್ಲ. ಇಲ್ಲೂ ಅಷ್ಟೇ ಆನೆ ದಾಳಿಯನ್ನ ತಡಿಲಿಕ್ಕೆ ರಾಜೇಗೌಡರಿಗೂ ಸಾಧ್ಯ ಇಲ್ಲ, ದಾಳಿ ಆದನ್ನ ಯಾರು ಕೂಡ ಬಟ್ ದಾಳಿ ಆದ್ಮೇಲೆ ಏನ್ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್. ಅದ್ರಲ್ಲಿ ನಾನು ಈ ಕ್ಷೇತ್ರದ ರೈತ ಮುಖಂಡನಾಗಿ ಟಿ.ಡಿ. ರಾಜೇಗೌಡರು ಅಭಿನಯಿಸ್ತೀನಿ. ನಾನು ಆ ಕ್ಷಣದ ನಿರ್ಧಾರ ಸರಿಯಾಗಿದೆ, ಬಟ್ ಅದು ನಂತರ ಏನ್ ಮಾಡ್ಬೇಕಿತ್ತು, ರೈಲ್ವೆ ಬ್ಯಾರಿಕೇಡ್ ಮಾಡ್ಬೇಕು, ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಬರುತ್ತೆ, ಆನೆ ದಾಳಿ ಆಗತ್ತೆ, ಅದು ಸರ್ಕಾರದಿಂದ ಪರಿಹಾರ ಬರುತ್ತೆ, ಆನೆಯನ್ನು ಹಿಡಿಸ್ತಾರೆ, ಅದು ಒಂದು ತಕ್ಷಣದ ಪರಿಹಾರ ಆಗುತ್ತೆ. ಈಗ ಎಲ್ಲರಿಗೂ ಕಾಡ್ತಾ ಇರುವಂತದ್ದು ಒಂದೇ, ಶಾಶ್ವತ ಪರಿಹಾರ ಯಾವಾಗ, ಶಾಶ್ವತ ಪರಿಹಾರ ಏನು? ಆ ಒಂದು ಶಾಶ್ವತ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಚುನಾಯಿತ ಜನಪ್ರತಿನಿಧಿಗಳು ಒಂದು ರೀತಿಯಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತ ಅನ್ಸಲ್ವಾ? 100%. ಯಾಕೆ 100% ಅಂತ ಹೇಳ್ತೀವಿ ಅಂದ್ರೆ, ಈಗ ನಮಗಿರೋ ಮಾಹಿತಿ ಪ್ರಕಾರ ಶ್ರೀಲಂಕಾದಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಆನೆ ಇದನ್ನ. ರೈಲ್ವೆ ಬ್ಯಾರಿಕೇಡ್ ಬೇಲಿ ಮಾಡಬೇಕು ಅನ್ನೋದು ಎಲ್ಲರ ಒತ್ತಾಯ. ಕರೆಕ್ಟ್. ರೈಲ್ವೆ ಬ್ಯಾರಿಕೇಡ್ ಕೊಡೋದು ಯಾರು? ಕೇಂದ್ರ ಸರ್ಕಾರ. ತರಬೇಕಾದ್ರೆ ರಾಜ್ಯ ಸರ್ಕಾರದವರು. ರಾಜ್ಯ ಸರ್ಕಾರ ಈಗ ರೈಲ್ವೆ ಬ್ಯಾರಿಕೇಡ್ ಮಾಡೋದು ನಾವು ಹೇಳ್ತೀವಿ ಸುಲಭ ಅಂತ ಹೇಳ್ತೀವಿ. ರೈಲ್ವೆ ಬ್ಯಾರಿಕೇಡ್ ಸ್ಟಾರ್ಟಿಂಗ್ ಅಲ್ಲಿ ಎಂಡ್ ಪಾಯಿಂಟ್ ಇಲ್ಲಿ. ಯಾಕೆ ಅಂತಂದ್ರೆ ಮಲೆನಾಡು ಅನ್ನೋದು ಒಂದೇ ಕಡೆ ರೈತರಿಲ್ಲ, ಒಂದೇ ಕಡೆ ಕೃಷಿ ಭೂಮಿ ಇಲ್ಲ ಅಲ್ವಾ? ನೇರ ಸ್ಟ್ರೈಟ್ ಆಗಿ ನೀವು ರೈಲ್ವೆ ಬ್ಯಾರಿಕೇಡ್ ಮಾಡಕ್ಕಾಗಲ್ಲ. ವೆಚ್ಚ ಎಷ್ಟು ಬರುತ್ತೆ? 1 ಕಿಲೋಮೀಟರ್ಗೆ 1.25 ಕೋಟಿ ಬರುತ್ತೆ ಅನ್ನೋದೊಂದು ಎಸ್ಟಿಮೇಟ್ ಪ್ಲಾನ್ ಇದೆ. ನಾನು ಈಗ ಕೇಂದ್ರ ಸರ್ಕಾರ ಇವತ್ತೇನು ಸಂಸದರು ಕೋಟ ಶ್ರೀನಿವಾಸ ಇದ್ದಾರೆ, ಇಲ್ಲಿ ಬಿಜೆಪಿ ಹೋರಾಟ ಮಾಡ್ತಿದೆ, ಜೆಡಿಎಸ್ ಹೋರಾಟ ಮಾಡ್ತಿದೆ. ನೀವೊಂದು ಕೆಲಸ ಮಾಡಿ, ರೈಲ್ವೆ ಬ್ಯಾರಿಕೇಡ್ ಕೊಡೋದು ಕೇಂದ್ರ ಸರ್ಕಾರಗಳಿಂದ ಒಂದು ಅನುದಾನ ಹಾಕ್ಸಿ. ಯಾಕಂದ್ರೆ ನಾವು ಕೂಡ ನಿಮಗೆ ವೋಟ್ ಹಾಕಿದೀವಿ, ಈ ಭಾಗದ ಜನ ಕೂಡ ನಿಮಗೆ ಸಂಸ್ಕಾರ ಮಾಡಿದೀವಿ. ಆಮೇಲೆ ಇನ್ಸ್ಟಾಲೇಷನ್ ಯಾವುದು ರಾಜ್ಯ ಸರ್ಕಾರ ಮಾಡ್ಲಿ, ಒಂದು ಸ್ಪೆಷಲ್ ಸ್ಕೀಮ್ ಮಾಡಿ. ನೀವು ಬ್ಯಾರಿಕೇಡ್ ನ ಕಡಿಮೆ ರೇಟ್ ಅಲ್ಲಿ ಕೊಡಿಸ್ತಿರೋ ಅಥವಾ ಅದೇ ರೇಟ್ ಕೊಡ್ತೀರೋ ಒಂದು ಪ್ಯಾಕೇಜ್ ಅಪ್ಪ. ಕೇಂದ್ರ ಸರ್ಕಾರದಿಂದ ಒಂದು 50 ಕೋಟಿನ ಇಲ್ಲ 100 ಕೋಟಿ ಚಿಕ್ಕಮಗಳೂರು ಜಿಲ್ಲೆಗೆ ನಾವು ರೈಲ್ವೆ ಬ್ಯಾರಿಕೇಡ್ ಅನ್ನ ಘೋಷಣೆ ಮಾಡ್ತಿದೀವಿ. ಬ್ಯಾರಿಕೇಡ್ ಮಾತ್ರ ಕೊಡಿ, ನೀವು ರೈಲ್ವೆ ಹಳಿ ಕೊಡಿ. ಇನ್ಸ್ಟಾಲೇಷನ್ ನ ಅದು ಕಾಮಗಾರಿ ಮಾಡೋದನ್ನ ರಾಜ್ಯ ಸರ್ಕಾರ ವಹಿಸಿ.
ಈಸಿ ಆಗುತ್ತಲ್ಲ. ನೀವು ಕಾಂಗ್ರೆಸ್ ಅಲ್ಲಿ ಕೇಳಿದ್ರೆ ಬಿಜೆಪಿ ಮೇಲೆ ಹೇಳ್ತೀರಿ, ಬಿಜೆಪಿ ಕೇಳಿದ್ರೆ ಕಾಂಗ್ರೆಸ್ ಮೇಲೆ ಹೇಳ್ತೀರಿ. ಎಲ್ಲೋ ಒಂದ್ ಕಡೆ ರಾಜಕೀಯ ಕೆಸರಾಟದಲ್ಲಿ ಬಲಿಯಾಗ್ತಿರುವುದು ಕೂಲಿ ಕಾರ್ಮಿಕರು, ರೈತರು. 100% ಬರೀ ಕೂಲಿ ಜನ ಸಮುದಾಯ. ನೋಡಿ ಸರ್, ನಾವು ಯಾವಾಗ್ಲೂ ಹೇಳ್ತೀವಿ ಪ್ರಾಣಿ ಚೈನ್ ಹೇಳ್ತೀವಿ ನಾವು. ಒರಲೆಯನ್ನ ಹಾವು ತಿಂದ್ರೆ ಹಾವುನ ಹತ್ತು ತಿಂತ ಹೋಗುತ್ತೆ. ಇಲ್ಲಿ ರೈತನಿಗೆ ತೊಂದರೆ ಆದ್ರೆ ಇಲ್ಲಿ ವ್ಯಾಪಾರಿಗೆ ತೊಂದರೆ ಆಗುತ್ತೆ, ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗುತ್ತೆ, ಎಲ್ಲಾ ವ್ಯವಸ್ಥೆಗೆ ತೊಂದರೆ ಆಗುತ್ತೆ. ಅದನ್ನ ಮನಗಾಣ್ಬೇಕು. ಸುಮ್ಮನೆ ಇಚ್ಛಾಶಕ್ತಿಯಿಂದ ರಾಜಕಾರಣ ಇಲ್ಲಿ ಗೆದ್ದು ಕಾಣುತ್ತೆ. ಈಗ ರಾಜೇಗೌಡರು ಪ್ರಯತ್ನ ಮಾಡ್ತಾ ಇದ್ದಾರೆ ಟೆಂಟಿಕಲ್ ಬೆಲೆ ಯಾಕೆ ಫೇಲ್ಯೂರ್ ಆಗುತ್ತೆ ಅಂದ್ರೆ, ನನ್ ಮನೆ IBS ನಾನು ಮೇಂಟೈನ್ ಮಾಡಕ್ ಸರಿ ಆಗಲ್ಲ. ಸರ್ಕಾರಿ ಯೋಜನೆಗಳು ಕ್ವಾಲಿಟಿ ಈಗ ನಾವು ನೋಡಿದ್ವಿ ಎಲ್ಲ ಒಂದ್ ಕಡೆ, ಎಲ್ಲಿ ಉಂಡೆ ಬೆಲೆ ಹತ್ರ ಕ್ವಾಲಿಟಿ ಅಷ್ಟೇ ಚಂದ ಮಾಡೋದು ಸರ್ಕಾರ ಮಾಡೋ ಹೊತ್ತಿಗೆ ಕಂಟ್ರಾಟ್ದಾರ ಆ ಇಲಾಖೆ ಅಧಿಕಾರಿಗಳು ಅವರೆಲ್ಲರೂ ತಿಂದು ಉಳಿದುಡ್ಡಲ್ಲಿ ಅವರು ಅಲ್ಲಿ ಟೆಂಟಿಕಲ್ ಬೆಲೆ ಮಾಡ್ತಾರೆ. ಮೇಂಟೈನ್ ಮಾಡೋದು ಯಾರು? ಯಾಕೆ ಅಂದ್ರೆ ನೀವು ನ್ಯಾಚುರಲ್ ಫಾರೆಸ್ಟ್ ಮ್ಯಾನ್ ಮೇಡ್ ಪಾರ್ಟಿ ಏನ್ ವ್ಯತ್ಯಾಸ ಇರುತ್ತೆ ಅಂದ್ರೆ, ಇಲ್ಲಿ ನಮ್ಮ ನ್ಯಾಚುರಲ್ ಫಾರೆಸ್ಟ್ ಅಲ್ಲಿ ಬಳ್ಳಿಗಳು ಪದೇ ಬರ್ತಾ ಇರ್ತಾವೆ. ನೀವು ಬಳ್ಳಿ ಬಂದು ಒಂದು ಟೆಂಟಿಕಲ್ ಬೆಲೆ ಹೊತ್ತಿದ್ರೆ ಅದ್ರ ಮೇಂಟೈನ್ ಸರೋದು ಯಾರು? ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ದೊಡ್ಡ ರಾಜ್ಯ ಸರ್ಕಾರ ಇವತ್ತು 4 ಲಕ್ಷ ಕೋಟಿ ನಮ್ಮ ಬಜೆಟ್ ಇದೆ. ಇಷ್ಟಿದ್ದು ನಾವು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಇದನ್ನೇನು ಗೊತ್ತಾ, ರೈತ ಬಜೆಟ್ ನ ಇದು ವೆಚ್ಚ ಇದೆ ಹೆಚ್ಚಾದಂಗೂ ಸಮಸ್ಯೆಗಳಿಗೆ ಜಾಸ್ತಿನೇ ಆಗ್ತವೆ, ಸಮಸ್ಯೆಗಳಲ್ಲೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಸಮಸ್ಯೆಗಳೇನು ಜಾಸ್ತಿ ಆಗಿಲ್ಲ, ಸಮಸ್ಯೆ ಅವೇ. ಈಗ ನಮಗಿರೋ ರೆಕಾರ್ಡಿಂಗ್ ಪ್ರಕಾರ ಏನ್ ಫಾರೆಸ್ಟ್ ಹ್ಯಾಂಡ್ ಓವರ್ ಜಾಗ 1935 ಅಂತ ಇದೆ. ಏನು ಬ್ರಿಟಿಷ್ ಕಾಲದಲ್ಲೇ ಇದೆಲ್ಲದೂ ಫಾರೆಸ್ಟ್ ಹ್ಯಾಂಡ್ ಓವರ್ ಆಗಿದೆ ಅನ್ನೋದಿದೆ. ಅಂದ್ರೆ ಅವತ್ತಿಗೂ ಸಮಸ್ಯೆ ಉದ್ಭವ ಆಗಿದೆ ಅಂತ ಹೇಳಿ. ಇದುವರೆಗೆ ಎಷ್ಟು ಗೌರ್ಮೆಂಟ್ಗಳು ಬಂದಿದೆ, ಎಷ್ಟು ಜನ ಮುಖ್ಯಮಂತ್ರಿ ಬಂದಿದ್ದಾರೆ, ಈ ಕ್ಷೇತ್ರಕ್ಕೆ ಎಷ್ಟು ಜನ ಶಾಸಕರು ಬಂದಿದ್ದಾರೆ? ಬಹುಶಃ ಇನ್ನೊಂದಿರ್ಬೋದು, ಸಮಸ್ಯೆಗಳಿದ್ರೇನೆ ರಾಜಕೀಯ ಮಾಡಕ್ ಆಗತ್ತೆ ಅನ್ನೋ ಒಂದು ಇದು ಕೂಡ ರಾಜಕಾರಣಿಗಳಿಗಿರ್ಬೋದು. ಅದು 100% ಸತ್ಯ. ಯಾಕೆ ಅಂದ್ರೆ ಯಾವುದೇ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರಕ್ಕೆ ರಾಜಕಾರಣಿಗಳು ಬೇಗ ಒತ್ತಾಯ ಕೊಡಲ್ಲ. ಇರೋದ್ರಿಂದ ಚುನಾವಣೆಗೂ ಅವ್ರಿಗೆ ಅನುಕೂಲ ಆಗ್ಬೇಕು. ನಾನೊಂದ್ಸರಿ ಹಿಂದಿನ ಸರಿ ರೈತ ಹೋರಾಟ ಭಾಷೆ ಹೇಳಿದ್ದೆ. ರಾಜಕಾರಣಿಗಳು ಹೆಂಗೆ ಅಂದ್ರೆ, ಈಗ ನಾವೇನಂದ್ರೆ ಈ ಚುನಾವಣೆಗೂ ನಾವೇ ಬೇಕು. ಕಾರ್ಯಕರ್ತರು ಅಂದ್ರೆ ಯಾರು? ಇಲ್ಲಿಯ JDS ಕಾರ್ಯಕರ್ತರಿರ್ಲಿ, ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ಇಲ್ಲಿ ಮೂಲ ನಿವಾಸಿಗಳೇ. ಎಲ್ಲ ಇಲ್ಲೇ ಬದುಕಟ್ಟವ್ರು, ರೈತರ ಮಕ್ಕಳೇ ಇರೋರು. ಇವ್ರು ಚುನಾವಣೆಗೂ ನಾವೇ ಹೋರಾಟ ಮಾಡಬೇಕು. ಬಿಜೆಪಿ ಪರವಾಗಿ, ಕಾಂಗ್ರೆಸ್ ಪರವಾಗಿ, ದಳದ ಪರವಾಗಿ. ಮತ್ ನಮ್ ಇದಾಗೂ ನಾವು ಹೋರಾಟ ಮಾಡ್ಬೇಕು. ಇವ್ರನ್ನ ಯಾಕೆ ಆಯ್ಕೆ ಮಾಡೋದು ನಾವು? ಕರೆಕ್ಟ್. ಆ ಬದ್ಧತೆ ಮೇಲೆ ಈಗ ನೋಡಿ ನೀವು, ಈ ಬದ್ಧತೆಯಲ್ಲಿ ರಾಜಕಾರಣ ಹೆಂಗಾಗುತ್ತೆ ಅಂದ್ರೆ, ನಾನೇ ಒಂದಿನ ಹೇಳಿದ್ದೆ ಚುನಾವಣೆ ಬಹಿಷ್ಕಾರ ಮಾಡ್ಬೇಕಂತ. ಜನ ಮಾಡೋದಲ್ಲ. ಈಗ ನೋಡಿ, ಈಗ ಸಿದ್ದರಾಮಯ್ಯನ ಸರ್ಕಾರ ಇದೆ ಇವತ್ತು. ಸಿದ್ದರಾಮಯ್ಯ ಸರ್ಕಾರನ ಅಟ್ಲೇ ಇಕ್ಕಟ್ಟಿ ಸಿಕ್ಕಾಕ್ಬೇಕಪ್ಪ. ರಾಜೇಗೌಡರು 5 ಜನ MLAಗಳಿದ್ದಾರೆ ಇವತ್ತು. ಗಟ್ಟಿ ಕೂತ್ಕೊಂಡ್ರೆ ಸಾಧ್ಯತೆ ಇದೆ. ಮೋದಿ ಸರ್ಕಾರವನ್ನ ಇಕ್ಕಟ್ಟಿ ಸಿಕ್ಕಾದ್ರೆ ಸಂಸದರು ಎಷ್ಟು ಜನ ಇದೀವಿ ನಾವು? ಅವ್ರನ್ನ ಇಕ್ಕಟ್ಟಿ ಸಿಕ್ಕಬೋದಲ್ಲ. ನಾವು ಅವ್ರ ಪ್ರತಿನಿಧಿ ಕಳಿಸಿ. ಕರೆಕ್ಟ್. ಇಷ್ಟೊಂದು ಸಮಸ್ಯೆಗಳನ್ನ ಈಗ ಅರಣ್ಯ ಒತ್ತುವರಿ ಸಮಸ್ಯೆ ವಿಚಾರದಲ್ಲಿ ನಾನು ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಮನಸ್ಸು ಮಾಡದೆ ರಾಜ್ಯ ಸರ್ಕಾರ ಅದೇ ತಗೊಳ್ತಾರೆ. ಪ್ರಾಣಿಗಳ ದಾಳಿ ಇವೆಲ್ಲ ಒಂದು ಭಾಗ ಆದ್ರೆ, ಇನ್ನೊಂದು ಪ್ರಮುಖವಾಗಿ ಜನರು ಈಗ ಅನುಭವಿಸ್ತಿರುವಂತ ಕಷ್ಟ ಅಂದ್ರೆ ಒತ್ತುವರಿ ವಿಚಾರ ಆಗಿರ್ಬೋದು. ಒತ್ತುವರಿ ವಿಚಾರ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಅದು ಸೆಕ್ಷನ್ 4 ಆಗಿರ್ಬೋದು, ಸೆಕ್ಷನ್ 17 ಸಮಸ್ಯೆಗಳು. ಒಂದು ರೀತಿಯಲ್ಲಿ ಮಲೆನಾಡಿಗರನ್ನ ಸಂಪೂರ್ಣವಾಗಿ ಒಕ್ಕಲೆಬ್ಬಿಸಕ್ಕೆ ಏನ್ ಬೇಕು, ಅಥವಾ ಮಲೆನಾಡಿಗರ ಒಂದು ರೀತಿಯ ಮಾನಸಿಕ ಹಿಂಸೆಯನ್ನ ನೀಡಿ ಈ ಪ್ರದೇಶವನ್ನ ಬಿಟ್ಟು ಬೇರೆ ಕಡೆ ಹೋಗ್ಲಿ ಅಥವಾ ಇಲ್ಲಿನ ಎಬ್ಬಿಸುವ ಪ್ರಯತ್ನಗಳನ್ನು ಸರ್ಕಾರಗಳು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾವ ಅಂತ. ಅಲ್ಲ, ನಾನೇ ಒಂದ್ ಕಡೆ ಹೇಳಿದೆ, ನೀವು ಈ ಭಾಗವನ್ನ ಏನ್ ವೆಸ್ಟರ್ನ್ ಘಾಟ್ ಅಂತ ಹೇಳ್ತೀರಿ, ಮಲ್ನಾಡ್ ಅಂತ ಹೇಳ್ತೀರಿ, ಮಾನವ ರಹಿತ ಪ್ರದೇಶ ಅಂತ ಘೋಷಣೆ ಮಾಡ್ಬಿಡಿ. ನಿಮ್ಮೆಲ್ಲ ಸಮಸ್ಯೆಗಳು ಒಂದೇ ಸರಿ ರಿಸಲ್ಟ್ ಸಿಕ್ಬಿಡುತ್ತೆ. ಆದ್ರೆ ನೋಡಿ, ಎಲ್ಲಾ ಸಮಸ್ಯೆಗಳು ಪರಿಹಾರ ಇದೆ. ಸಮಸ್ಯೆ ಉದ್ಭವ ಆದಾಗ ಆ ಸಮಸ್ಯೆ ಒಂದು ಪರಿಹಾರ ಖಂಡಿತ ಇದೆ. ಯಾವುದೇ ಸಮಸ್ಯೆ ಇರಲಿ, ಪರಿಹಾರ ಮಾಡಲಾರದ ಸಮಸ್ಯೆಗಳು ಜಗತ್ತಲ್ಲಿ ಯಾವ್ದು ಇಲ್ಲ. ಈಗ ಒತ್ತುವರಿ ಸಮಸ್ಯೆಗೆ ಯಾರಿಗೆ ಭೂಮಿ ಕೊಡ್ಬೇಕು? ಈಗ ಒಂದ್ ಮೂರ್ಖತನ ನಿರ್ಧಾರ ಮಾಡೋದು ಒಂದ್ಸರಿ 25 ಎಕರೆ ನಾವು ಲೀಸಿಗೆ ಕೊಡ್ತೀವಿ ಅಂತ. ಯಾರಿಗೆ ಕೊಡ್ತೀರಿ ಲೀಸು? 100 ಎಕರೆ ಪ್ಲಾಂಟರ್ಗೆ ನೀವು ಮತ್ತೆ 25 ಎಕರೆ ಲೀಸ್ ಕೊಡೋದಾದ್ರೆ, ಇಲ್ಲೆಲ್ಲ ಏನಂದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿ ಬರುತ್ತೆ ನಮಗೆ. ಅಯ್ಯೋ 25 ಎಕರೆ ಕೊಟ್ಬಿಟ್ರು. 25 ಎಕರೆ ಅರಣ್ಯ ಇಲಾಖೆ ಕೊಡಕ್ಕಾಗಲ್ಲ, ಜಾಗ ಕೊಡಲ್ಲ. ರೆವಿನ್ಯೂ ಲ್ಯಾಂಡ್ ಅನ್ನ ಕೊಡ್ಬೋದು. ರಾಜ್ಯ ಸರ್ಕಾರದ ಅಧಿಕಾರ, ಅದು ರೆವಿನ್ಯೂ ಲ್ಯಾಂಡ್ ಅಲ್ಲಿ ಲೀಸ್ ಕೊಡ್ಬೋದು. 100 ಜನ, ಈಗ 10 ಜನಕ್ಕೆ 25 ಎಕರೆ 250 ಎಕರೆ ಲೀಸ್ ಆಗುತ್ತೆ ರೆವಿನ್ಯೂ ಲ್ಯಾಂಡ್. ಅದೇ 250 ಎಕರೆ ನೀವು ಗೌರ್ಮೆಂಟ್ ಫಾರೆಸ್ಟ್ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಿದ್ರೆ, 2.5 ಎಕರೆ 3 ಎಕರೆ ಒತ್ತುವರಿ ಮಾಡಿದಲ್ಲ ಸೆಂಟ್ರ್ ರೈತ, ಅವನಿಗೆ ನೀವು ಫಾರೆಸ್ಟ್ ಲ್ಯಾಂಡ್ ಕೊಡ್ಬೋದಲ್ವಾ? 100 ಎಕರೆ ಬೆಲೆಗೆ 25 ಎಕರೆ ಹೆಚ್ಚು. ಬದುಕಿಗಾಗಿ ಮಾಡುವ 2 ಎಕರೆ 3 ಎಕರೆ ಕೊಡೋದು ಮುಖ್ಯನೋ? ಅಂದ್ರೆ ಬದುಕಿಗಾಗಿ ಇಲ್ಲ, ಶ್ರೀಮಂತರನ್ನ ಮತ್ತಷ್ಟು ಶ್ರೀಮಂತರನ್ನಾಗಿ ಮಾಡುವ ಒಂದು ಪ್ರಯತ್ನ. ಅದಕ್ಕೊಂದು ಇನ್ನೊಂದು ಕಾರಣ ಇದೆ ನೋಡಿ. ಪಾರಂಪರಿಕ ಅರಣ್ಯ ಕಾಯ್ದೆ ಅಂತ ಬಂತು 2004ರಲ್ಲಿ, UPA ಸರ್ಕಾರ ತಂದ್ರು. ಒಳ್ಳೆ ಕಾಯ್ದೆ. ಅವತ್ತಿನ ಪ್ರಮೇಟ್ ಯಾವುದೇ ಕಾಯ್ದೆಗಳು ಬಂದು ಕೂಡಲೇ 100% ಯಾವುದು ಎಫೆಕ್ಟಿವ್ ಆಗಿರೋದಿಲ್ಲ. ಅಂದ್ರೆ ಎಲ್ಲದೂ ಸರಿ ಇರೋದಿಲ್ಲ.
ಅವತ್ತಿನ ಕಾಲದಲ್ಲಿ ಇದೇ ಸುಷ್ಮಾ ಸ್ವರಾಜ್ ಅವರು ಮತ್ತೆ ಎಲ್ ಕೆ ಅಡ್ವಾಣಿ ಅವರು ಪ್ರಬಲ ವಿರೋಧ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಏನ್ ಕೇಳ್ತಾರೆ, ಎಸ್ ಟಿ ಜನಾಂಗಕ್ಕೆ 5 ವರ್ಷ ಕೇಳ್ತಾರೆ. 5 ವರ್ಷ ಅರಣ್ಯ ಇಲಾಖೆ ಜಾಗದ ವಾಸವಾಗಿದ್ರೆ ಅವರಿಗೆ ಆ ಜಾಗನ 9 ರಿಂದ 10 ಎಕರೆ ಜಾಗದವರೆಗೂ ಅವರಿಗೆ ಖಾತೆ ಮಾಡ್ಕೊಡ್ಬೋದು. ಅದನ್ನ ಜನರಲ್ ಕ್ಯಾಟಗರಿಗೆ ಏನ್ ಮಾಡ್ತಾನೆ, 75 ವರ್ಷ ಮೂಲ ನಿವಾಸಿಗಳ ದಾಖಲೆ ಕೊಡ್ಬೇಕು ನೀವು, 3 ತಲೆಮಾರಿನ ದಾಖಲೆ ಕೊಡ್ಬೇಕು. ಅವತ್ತು ಅತ್ಯಂತ ಪ್ರಬಲ ಹೋರಾಟ ಮಾಡಿದ್ರು ಎಲ್ ಕೆ ಅಡ್ವಾಣಿ ಮತ್ತು ಸುಷ್ಮಾ ಸ್ವರಾಜ್. ಏನ್ ಇವತ್ತಿನ ಆಡಳಿತ ಪಕ್ಷ ಬಿಜೆಪಿ ಇದೆ, ಅವತ್ತು ವಿರೋಧ ಪಕ್ಷ ಇತ್ತು. ಅವತ್ತು ಏನ್ ಹೇಳಿದ್ರು ಅಂದ್ರೆ ಅದನ್ನ 50 ವರ್ಷಕ್ಕೆ ಇಳಿಸಿ, ನೀವು 70 ವರ್ಷ ದಾಖಲೆ ಕೊಡಕ್ ಆಗಲ್ಲ ಅಂತ ಹೇಳಿ ಹೋರಾಟ ಮಾಡಿದ್ರು. ನಾನು ಇವತ್ತು ನೇರವಾಗಿ ಕೇಳ್ತೀನಿ, ಬಿಜೆಪಿ ನಾಯಕರು ಕೋಟಾ ಶ್ರೀನಿವಾಸ ಪೂಜಾರಿ ಇದ್ದಾರೆ, ನೀವು ಯಾಕೆ ಈಗ ಅದನ್ನ 25 ವರ್ಷಕ್ಕೆ ಇಳಿಸಿ, ಭೂ ರೈತರಿಗೆ ಮಾತ್ರ ಕೊಡಿ? ಏನು ಕಾರಣಗಳ ಮನಸ್ಥಿತಿ ಅಥವಾ ಚುನಾಯಿತ ಜನಪ್ರತಿನಿಧಿಗಳ ಚುನಾವಣೆಗೆ ನಿಲ್ಲುವ ಮನಸ್ಥಿತಿ ಹೆಂಗಿದೆ ಅಂದ್ರೆ ಆ ಟೈಮಲ್ಲಿ ವಿರೋಧ ಮಾಡಬೇಕು ಅಷ್ಟೇ ಬಿಟ್ಟು ಅವರು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅದನ್ನ ಚಾಲ್ತಿಗೆ ತರುವಂತಹ ಯಾವುದೇ ಪ್ರಯತ್ನಗಳು ಕೂಡ ಆಗಲ್ಲ. ಅದೇ ಹೇಳ್ದಲ್ಲ, ಈಗ ಪಾರಂಪರಿಕ ಅರಣ್ಯ ಕಾಯ್ದೆಗೆ ಇವತ್ತು ಕೂಡ ಪಾರಂಪರಿಕ ಅರಣ್ಯ ಕಾಯ್ದೆಗೆ ಕೇಂದ್ರ ಸರ್ಕಾರ ಏನಾದ್ರೂ ತಿದ್ದುಪಡಿ ತಂದ್ರೆ 75 ವರ್ಷ ದಾಖಲೆಯನ್ನ 25 ವರ್ಷಕ್ಕೂ 30 ವರ್ಷ ತಂದ್ರೆ ಈ ರಾಜ್ಯದ 90% ಅರಣ್ಯ ಒತ್ತುವರಿ ಸಮಸ್ಯೆ ಪರಿಹಾರ ಆಗುತ್ತೆ. ಅಲ್ಲಿದೆ, ಅದ್ರಲ್ಲಿ ಏನು ಮಾರಾಟ ಮಾಡಂಗಿಲ್ಲ. ಓಕೆ, ಅವ್ನು 10 ತಲೆಮಾರ ಕೂತ್ ತಿನ್ಲಿ, ಅವನ ಕುಟುಂಬ ಕೊಡಿ 10 ಎಕರೆ, ಅವ್ನು ಕೃಷಿ ಮಾಡ್ಬೋದು, ಬೇರೆ ಬೇರೆ ಏನ್ ಮಾಡಂಗಿಲ್ಲ, ಅವನು ಬೇರೆ ಯಾವ್ದೇ ಫ್ಯಾಕ್ಟ್ರಿ ಕಟ್ಟಂಗಿಲ್ಲ, ಅಲ್ಲಿ ಅದಕ್ಕೆ ಅವಕಾಶ ಇಲ್ಲ, ಬರೀ ಕೃಷಿ ಮಾತ್ರ. ಅವಾಗ ಬದುಕಿಗೆ ಕೃಷಿ ಮಾಡಿದ್ರೆ ಬದುಕ್ತಾನಲ್ಲ, ಅದನ್ನ ಮಾಡ್ಬೋದಲ್ಲ. ಇವತ್ತು ಈ ಕೇಂದ್ರ ಸರ್ಕಾರ ಮಾನ್ಯ JDS ಮತ್ತು ಬಿಜೆಪಿ ನಾಯಕರು ಅದನ್ನ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಲೇಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಆ 4 ಎಕರೆ ಏನು 4 ಎಕರೆ 9 ಎಕರೆ ಏನಿದೆ ಅದು ಪಾರಂಪರಿಕ ಕಾಯ್ದೆಗಳನ್ನ ಅದು ತಿದ್ದುಪಡಿ ತಂದ್ರೆ ಸಮಸ್ಯೆ ಪರಿಹಾರ ಆಗುತ್ತಲ್ಲ. ಯಾಕೆ ಮಾಡ್ತಲ್ಲ ಅವರು? ಇಲ್ಲಿ ಕಾಂಗ್ರೆಸ್ ಹೋರಾಟ ಮಾಡ್ತಾರೆ, ಕಾಂಗ್ರೆಸ್ ಅಷ್ಟೇ, ಕಾಂಗ್ರೆಸ್ ಇದ್ರು ಅದನ್ನ ಕಾಯ್ದೆ ತಂದಿದ್ರು. ಆಕ್ಚುಲಿ ಆ ಕಾಯ್ದೆಗೆ ಅಭಿನಂದಿಸ್ಬೇಕು ನಾವು. ಎಸ್ ಟಿ ನಾನೇ ಪಾರಂಪರಿಕ ಕಾಯ್ದೆ ಸಮಿತಿ ಅಧ್ಯಕ್ಷನಾಗಿ ಎಸ್ ಟಿಗಳಿಗೆ ಖಾತೆ ಆಗಿದೆ. ಅದರಲ್ಲಿ ನಮ್ ಗ್ರಾಮ ಪಂಚಾಯತ್ 5-6 ಜನ ಖಾತೆ ಆಗಿದೆ. ಓಕೆ, ಜನರಲ್ಲಿ ಆಗಿಲ್ಲ. ನಾನು ಹೇಳೋದು ಕೇವಲ ಭೂ ರೈತರು ಮಾತ್ರ ಕನ್ಸಿಡರ್ ಮಾಡಿ ಅದರಲ್ಲಿ. ಓಕೆ, ಯಾರು ಭೂ ರೈತರಿದ್ದಾರೆ, ಕೂಲಿ ಕಾರ್ಮಿಕರು ಒತ್ತುವರಿ ಮಾಡಿದ್ದಾರೆ, ಅವನಿಗೆ ಮಾತ್ರ ಕೊಡಿ. 10 ಎಕರೆ ಇದ್ರೆ ಮತ್ತೆ ಕೊಡಬೇಡಿ, ಬೇಡ, ಸಾಕು. ಬದುಕು ಬೇರೆ, ಐಷಾರಾಮಿ ಬದುಕು ಬೇರೆ. ಕರೆಕ್ಟ್. ಹಸುದನಿಗೆ ಅನ್ನ ಕೊಡಕ್ಕಾಗದೇ ಇದ್ರೆ ನೀವು ಯಾವ ವಿಶ್ವಗುರು ಆಗ್ಲಿ ಸಾಧ್ಯ ಇಲ್ಲ. ಕರೆಕ್ಟ್. ಮನೋಹರ್ ಅವರು, ಅದೇ ರೀತಿಯಲ್ಲಿ ಈಗ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯ ಮೂಲಕ ನೀವು ಹೋರಾಟವನ್ನು ಮಾಡ್ತೀರಾ. ಮುಂದಿನ ದಿನಗಳಲ್ಲಿ ಮಲೆನಾಡಿನ ಸಮಸ್ಯೆಗಳ ವಿಚಾರವಾಗಿರ್ಬೋದು, ಅದು ಪ್ರಾಣಿಗಳ ದಾಳಿ ಇರ್ಬೋದು, ಹಕ್ಕುಪತ್ರ ಎಲ್ಲ ಸಮಸ್ಯೆಗಳ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟಗಳು ಹೇಗಿರುತ್ತೆ ಸರ್? ನಾನು ಯಾವಾಗ ಹೇಳ್ತೀನಿ, ನನಗೆ ಮಲೆನಾಡು ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಕೂಡ ಭಾರಿ ಒತ್ತಾಯ ಇತ್ತು. ಯಾಕೆ ಪಕ್ಷಾತೀತವಾಗಿರ್ಬೇಕಂತ. ನಾನು ಮೊದಲು ಯಾವ್ದೋ ಒಂದು ರಾಜಕೀಯ ಪಕ್ಷ ಕೆಲಸ ಮಾಡ್ತಿದ್ದೆ. ಇವತ್ತು ನಾನು ಯಾವುದೇ ರಾಜಕೀಯ ಪಕ್ಷ ಸದಸ್ಯ ಅಲ್ಲ. ನನಗೆ ಯಾವುದೇ ಚುನಾವಣೆ ಇಲ್ಲ, ಆಂಬಿಷನ್ಸ್ ಕೂಡ ಇಲ್ಲ. ನಾನು ಟಿಕೆಟ್ ಕೊಟ್ಟರು ಚುನಾವಣೆ ಇರಲ್ಲ. ನನ್ನ ಜಾಗೃತಿ ವೇದಿಕೆಯ ಹೆಸರಲ್ಲಿ ನಾವು ಒಂದು ಸಣ್ಣ ಹೋರಾಟ ಮಾಡ್ತಿದ್ದೀವಿ. ಅದ್ರಲ್ಲಿ ನಾನು ಮೊದಲು ಬೈಯೋದೇ ಮತದಾರರಿಂದನೇ ಭ್ರಷ್ಟಾಚಾರ ಆಗ್ತದೆ ಜಾಸ್ತಿ. ಯಾಕಂದ್ರೆ ಇವತ್ತು ಮತದಾರ ಹೆಂಗೆ ಅಂದ್ರೆ ಸೀರೆ ಕೊಡೋದು, ಕುಕ್ಕರ್ ಕೊಡೋದು, ಬಿಜೆಪಿ ಕೊಟ್ಟರು ತಗೋತಾರೆ, ಕಾಂಗ್ರೆಸ್ ಕೊಟ್ಟರು ತಗೋತಾರೆ, ದಳದವ್ರು ಕೊಟ್ಟರು ತಗೋತಾರೆ, 3 ಜನ ದುಡ್ಡು ತಗೋತಾರೆ, ಯಾರೋ ಒಬ್ಬನಿಗೆ ಓಟ್ ಹಾಕ್ತಾನೆ, ಇನ್ನು 2 ಬೀದಿ ಬಂದಿರ್ತಾರೆ. ಆ ತಪ್ಪು ಇವ್ರದು, ಯಾರ್ದು ಮತದಾರಂದು, ಅವನಿಗೆ ಯಾವುದೇ ಯೋಗ್ಯತೆ ಇಲ್ಲ. ಇವತ್ತು ಈ ದೇಶದ ಮತದಾರನಿಗೆ ಚುನಾಯಿತ ಪ್ರತಿನಿಧಿನ ಹಿಡಿದು ಪ್ರಶ್ನೆ ಮಾಡುವ ಯಾವುದೇ ಯೋಗ್ಯತೆಯನ್ನ 10 ರೂಪಾಯಿ ತಗೊಂಡು ಓಟ್ ಹಾಕಿದ ಮತದಾರರಿಗೆ ಇಲ್ಲ. ನೀವು ಪ್ರಶ್ನೆ ಮಾಡೋ ಯೋಗ್ಯತೆ ನಿಮಗಿರ್ಬೇಕಂದ್ರೆ ನೀವು ಫ್ರೀಯಾಗಿ ಮತ ಹಾಕಿರ್ಬೇಕಾಗತ್ತೆ. ಫ್ರೀಯಾಗಿ ಮತ ಹಾಕಿದಾಗ ಮಾತ್ರ ಕತ್ತಿನ ಪಟ್ಟಿ ಇಟ್ಕೊಳ್ಬಹುದು. ನೀವು ಇಲ್ಲೆಲ್ಲಾ ದುಡ್ಡು ತಗೊಂಡು ಕುಕ್ಕರು ಸೀರೆ ಎಲ್ಲಾ ತಗೊಂಡು ಓಟಾಚಾರದ ಮೂಲ ಅಂತ ಪ್ರಾರಂಭ ಆಗ್ತಿರೋದೇ ಅಲ್ಲಿ ಮೂಲ. ಈಗ ಯಾರೋ ಒಬ್ಬ ಈಗ ಶಾಸಕ ಒಂದ್ಸರಿ ಶಾಸಕ ಆದ ದುಡ್ಡು ಕೊಟ್ರೆ ಅದು ಅವನು ಸರ್ಕಾರದಿಂದ ಕದ್ದು ದುಡ್ಡು ಕೊಟ್ಟ ಅಂತ ಹೊಸಬ ಬರ್ಬೇಕಪ್ಪ. ಇವತ್ತು ಎಷ್ಟೋ ಜನ ಯುವಕರು ಅತ್ಯಂತ ಕನ್ಸರ್ನ್ ಇರುವಂತ ವ್ಯಕ್ತಿಗಳು ಇದ್ದಾರೆ ರಾಜಕಾರಣಕ್ಕೆ ಬರ್ಲಿಕ್ಕೆ. ಅವ್ರೆಲ್ಲರೂ ಹಿಡಿತ. ಯಾಕಂದ್ರೆ ಅವ್ರನ್ನ ಜನ ಒಪ್ಪಕ್ತಾ ಇರಲಿಲ್ಲ. ಜನ ಯಾಕೆ ಒಪ್ಪಕ್ತಾ ಇಲ್ಲ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಯಾರು ಅಂಧ ಪಕ್ಷ ಅಭಿಮಾನಿಗಳೋ ಅವರು ಈ ದೇಶಕ್ಕೆ ಮಾರಕ. ಅದು ಕಾಂಗ್ರೆಸ್ ಅಭಿಮಾನಿ ಇರ್ಲಿ, ದಳದ ಅಭಿಮಾನಿ ಇರ್ಲಿ, ಬಿಜೆಪಿ ಅಭಿಮಾನಿ ಇರ್ಲಿ, ನನ್ನ ಪಕ್ಷನೇ ಶ್ರೇಷ್ಠ ಅಂತಲ್ಲ, ಅವನು ದೇಶದ ಅತ್ಯಂತ ದ್ರೋಹಿ. ಅವನು ಕರೆಕ್ಟ್, ಅತ್ಯಂತ ದ್ರೋಹಿ. ಅವನು ನನ್ನ ಪಕ್ಷದ ಮಾಡೋ ತಪ್ಪು ಅನ್ನೋ ಯೋಗ್ಯತೆ ಇರ್ಬೇಕು ಮನುಷ್ಯನಿಗೆ. ಆ ಯೋಗ್ಯತೆ ಇಲ್ದನು ನನ್ನ ಪಕ್ಷಕ್ಕೆ ಯಾರ ನೇತೃ ಓಟ್ ಹಾಕ್ತೀನಿ ಅಂತಲ್ಲ, ಈ ದೇಶದ ಮೊದಲ ದ್ರೋಹಿ ಯಾರಪ್ಪ ಅಂದ್ರೆ ಅವನೇ. ಯೋಗ್ಯನಿಗೆ ಮಾತ್ರ ಮತ ಹಾಕ್ಬೇಕು. ಆ ಮತ ಹಾಕದೇ ಇರೋದು ಇವತ್ತಿನ ಎಲ್ಲ ಸಮಸ್ಯೆಗಳ ಮೂಲ. ಯಾರೊಬ್ಬ ದುಡ್ಡು ತಗೋ ಬರ್ತಾನೆ, ದುಡ್ಡು ಹಂಚ್ತಾನೆ, ನಾಳೆ ಅವನ MLA ಹೋಗ್ತಾನೆ, ಅವನ ದುಡ್ಡು ಬೀಳಬೇಕು ಸರ್. ಈಗ ನಾವು ಅರ್ಥ ರಾಜಕಾರಣ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಬಿಸ್ನೆಸ್. ದುಡ್ಡು ಹಾಕಿರ್ತಾರೆ, ಅದನ್ನು ತೆಗೆಯುವ ಒಂದು ವ್ಯವಸ್ಥಿತ ಕಾಮನ್ ಅಲ್ವಾ. ಈಗ ಒಬ್ಬ ಬಂಡವಾಳ ಹೂಡಿಕೆ ಯಾಕೆ ಮಾಡ್ತಾನಂದ್ರೆ, ಯಾರೇ ಆಗ್ಲಿ ಅರ್ಥಶಾಸ್ತ್ರ ಹೇಳ್ತಂದ್ರೆ, ನೀನ್ 10 ರೂಪಾಯಿ ಹಾಕಿದ್ರೆ ಅಲ್ಲಿಂದ ನೀವು ವಾಪಸ್ 12 ರೂಪಾಯಿ ಬರಬೇಕು. ಬಿಸ್ನೆಸ್. ಕರೆಕ್ಟ್. ಆ ಬಿಸ್ನೆಸ್ ಪ್ರೇರೇಪಣೆ ಕೊಡ್ತಾರೆ ಮತದಾರ. ಕರೆಕ್ಟ್. ಓಕೆ.
ಹಣ ಕೊಡ್ತಾನೆ ಅಂದ್ರೆ ಅವ್ನ ಮನೆ ಬಾಗ ದಿವಸ ಜನ ಇರ್ತಾರೆ, Correct. ಅವ್ನು ನಾಳೆ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಮತ್ತೆ ಎರಡನೇದಾಗಿ ಕೆಲವೊಂದ್ಸರಿ ಅದು ಇಂಡಿವಿಜುವಲ್ ಡೈರೆಕ್ಟ್ ಇದೆ ಯೋಜನೆಗಳಿದೆಲ್ಲ ಅದು ತಪ್ಪು. ಯಾರೋ ಒಬ್ಬ ಮನೆ ಮರಿ ಕೊಡೋದು. ಈಗ ಏನ್ ಗೊತ್ತಾ, ಶಾಸಕರುಗಳಿಗೆ ಕೂಡ ನಾವ್ ಯಾಕೆ ಶಾಸಕರಾಗಿರೋದು ಆಲೋಚನೆ ಇಲ್ಲ, ಸಂಸದರು ಕೂಡ ಇಲ್ಲ. ನಾನು ಇಲ್ಲಿ ನಿಮಗೊಂದು ಕೋಟ್ ಮಾಡ್ತೀನಿ. ಶಾಂತವೇರಿ ಗೋಪಾಲ್ ಗೌಡ್ರ ಹತ್ರ ಅವ್ರು ಫಸ್ಟ್ ಗೆದ್ದಾಗ ಜನ ಹೋಗ್ತಾರಂತ ಅವ್ರ ಹತ್ರ, ನಮ್ಮ ಊರಿಗೆ ಒಂದು ರಸ್ತೆ ಬೇಕು ಅಂತ ಹೇಳಿ. ಅವಾಗ ಅವರು ಬೈದ್ ಕಳಿಸ್ತಾರಂತೆ, ನಾನು ನೀವು ರಸ್ತೆ ಮಾಡಕ್ಕೆ MLA ಮಾಡಿದ್ದಲ್ಲ ಅಂತೇಳಿ. ನಾನಿಲ್ಲಿ ನೀತಿ ನಿಯಮಗಳು ಮಾಡೋದು, ಶಾಸನ ಮಾಡೋದು ಅಷ್ಟೇ ನನ್ನ ಕೆಲಸ. ಜಿಲ್ಲಾ ಪಂಚಾಯತಿ ಫಂಡ್ ಇರುತ್ತೆ, PDO ಫಂಡ್ ಇರುತ್ತೆ, ಅಲ್ಲಿ ಇಂಜಿನಿಯರಿಂಗ್ ಹೇಳಿ ಅವ್ನು ದುಡ್ಡು ಇದ್ರೆ ರಸ್ತೆ ಮಾಡ್ತಾನೆ ಅಂತಾರೆ. ಇವತ್ತು ನಮ್ಮ MLA ಹೆಂಗಂದ್ರೆ ಮೋರಿಗೂ MLA ಬರೋದು, ಗಲ್ಲಿ ರಸ್ತೆಗೆ MLA MP ಕೇಳೋದು, ಅದಲ್ಲ. ಶಾಸನವನ್ನ ಬಿಗಿಯಾಗಿ ಮಾಡಿದ್ರೆ ನೀವು ಆಟೋಮೆಟಿಕ್ ಇಲ್ಲಿ ಕೆಲಸ ಆಗುತ್ತೆ. ಓಕೆ ಮನೋಹರ್, ಒಂದು ರೈತ ಹೋರಾಟದ ಬಗ್ಗೆ ಬಂದಾದ್ರೆ, ಇನ್ನೊಂದು ನೀವು ಮುತ್ತಿನಕೊಪ್ಪದ ಏನು ಸರ್ಕಾರಿ ಹಿರಿಯ ಮಾದರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾಗಿ 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಆ ಒಂದು ಶಾಲೆಯ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದೀರಿ. ಆ ಒಂದು ನಿಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಮಾಡ್ತಿರುವ ಸೇವೆ ಕುರಿತಾಗಿ ಹೇಳಿದರೆ ಏನ್ ಹೇಳ್ತೀರಾ? ಸರ್ ನೋಡಿ, ಇವತ್ತು 5 ಡೇಟ್ಸ್ ಯಾವ್ದಪ್ಪ ಅಂದ್ರೆ ವಿದ್ಯೆ, ಆರೋಗ್ಯ, ಅನ್ನ, ನೀರು, ಸೂರು. ಮನುಷ್ಯನಿಗೆ ಬೇಕಾಗಿದ್ದು ಮೂಲ 5. ಅನ್ನ, ನೀರು, ವಿದ್ಯೆ, ಸೂರು, ಆರೋಗ್ಯ. ಇವನ್ನ ಕೊಡಲಾರದ ದೇಶ ನೀವೆಷ್ಟೇ ಅಭಿವೃದ್ಧಿ ಆದ್ರೂ ಅದು ಅಭಿವೃದ್ಧಿ ಅಲ್ಲ. ಕರೆಕ್ಟ್. ತಳಮಟ್ಟದ ಅದಕ್ಕೆ ಒಬ್ಬ ವ್ಯಕ್ತಿಗೆ ಅನ್ನ ಕೊಡ್ಲಿಕ್ಕಾಗಿಲ್ಲ, ನೀರು ಕೊಡಕ್ಕಾಗಿಲ್ಲ, ವಿದ್ಯೆ ಕೊಡಕ್ಕಿಲ್ಲ, ಆರೋಗ್ಯ ಅವನಿಗೊಂದು ಸೂರು ಕೊಡಕ್ಕಾಗಿಲ್ಲ ಅಂದ್ರೆ ನೀವು ಏನು ಅಭಿವೃದ್ಧಿ ಆಗಿದೆ ಅಂತ ನಾನು ಒಪ್ಪೋದಿಲ್ಲ. ಮೂಲ ಇವತ್ತೇನಾಗಿದೆ ಅಂದ್ರೆ ವಿದ್ಯೆ ಮತ್ತೆ ಆರೋಗ್ಯ ಎರಡೂ ಕೂಡ ದರೋಡೆ ಆಗಿದೆ. ನಾನು ಬಿಸ್ನೆಸ್ ಅಂತ ಹೇಳಲ್ಲ ಅದನ್ನ. ವಿದ್ಯೆ ಮತ್ತೆ ಆರೋಗ್ಯ ಎರಡೂ ನಾನು ಯಾವುದೇ ಕಾರಣಕ್ಕೂ ಆ ಪದ ಉಪಯೋಗಿಸೋದಿಲ್ಲ, ಅದೊಂದು ದರೋಡೆ ಆಗಿದೆ. ಅದನ್ನ ಮನದಿಂದ ನಾನು ಯಾಕೆ ನನ್ನ 2 ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಓದಿಸಿದ್ದೀನಿ, 1ನೇ ಕ್ಲಾಸಿಂದ ಓದಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ನನಗೇನು ದೇವರು ಒಂದು ಖಾಸಗಿ ಶಾಲೆ ಓದಿಸೋಷ್ಟು ಶಕ್ತಿ ಕೊಟ್ಟಿಲ್ಲ ಅಂತ ಹೇಳ್ತಲ್ಲ. ಯಾಕೆ ಓದಿಸ್ತಾ ಇದ್ದೀನಿ, ಯಾಕೆ ಅದನ್ನ ಅಷ್ಟು ಸೀರಿಯಸ್ ತಗೊಂಡೆ ಅಂದ್ರೆ ನಮ್ಮಂತವರು ಅಲ್ಲಿ ಹೋಗಿ ಎಂಟ್ರಿ ಆಗದೇ ಇದ್ರೆ, ಒಂದಷ್ಟು ಅಭಿವೃದ್ಧಿಗೆ ಒಂದಷ್ಟು ಬದಲಾವಣೆಗೆ ನಾವು ಕೊಡದೇ ಇದ್ರೆ ಈ ಸಮಾಜದಲ್ಲಿ ಹುಟ್ಟಿ ನಾವು ಪ್ರಯೋಜನ ಎಲ್ಲ ಆಗುತ್ತೆ. ಎಲ್ಲದನ್ನೂ ಲಾಭ ದೃಷ್ಟಿ ನೋಡೋದಲ್ಲ ನಾವು. ವಿದ್ಯೆ ನೋಡಿ, ಇವತ್ತು ವಿದ್ಯೆ ಮಾತ್ರ ನಿಮ್ಮನ್ನು ಎಲ್ಲಾದ್ರೂ ಹೋಗಿ ತಂದು ಕೂರಿಸಿ ಸಾಧ್ಯ. ಒಬ್ಬ ದಲಿತ ಸಮುದಾಯನ ಆಗ್ಲಿ, ಯಾರೇ ಆಗ್ಲಿ, ಬಡವ ಆಗ್ಲಿ, ಅವನು ನಾಳೆ ಯಾವುದೋ ಒಂದು ಉನ್ನತ ಹುದ್ದೆಗೆ ಹೋಗ್ತಾನಂದ್ರೆ ವಿದ್ಯೆ ಮಾತ್ರ ಕರ್ಕೊಂಡೋಗಿ ಕೂರಿಸಿ ಸಾಧ್ಯ. ಇನ್ಯಾವುದೇ ನಿಮಗೆ ಅಡ್ಡದಾರಿಗಳಿಲ್ಲ. ಅಲ್ಲಿ ನಾನು ಪ್ರಥಮವಾಗಿ STM's ಅಧ್ಯಕ್ಷ ಆದಾಗ ಹೇಳಿದ್ದೆ ಅವರಿಗೆ, ನಾನು ಸ್ನೇಹಿತರೆಲ್ಲ ಸೇರಿ ಅಧ್ಯಕ್ಷ ನೋಡ್ರಪ್ಪ, ನನಗೆ 6 ತಿಂಗಳಲ್ಲಿ ಪೇಪರಿಗೆ ಬರಬೇಕು ಅಂದೆ. ನಾನು ಯಾವಾಗಲೂ ಸ್ವಲ್ಪ ಸ್ಪೋರ್ಟಿವ್ ಸುದ್ದಿಗಳು ಓದ್ತೀನಿ, ಪತ್ರಿಕೆಗಳು ಓದ್ತೀನಿ, ಕೆಲವೊಂದು ವಿಚಾರಗಳು ಓದಿದಾಗ ನಾನು ಓದ್ತಿದ್ದೆ. ಶಾಲೆಗಳ ದಿನ ಪೇಪರ್ ಬರೋದಲ್ಲ, ಅಭಿವೃದ್ಧಿ ಆಯ್ತು. ನಾನು ಅವಾಗ ಫಸ್ಟ್ ಅಧ್ಯಕ್ಷ ಹೇಳಿದ್ದೆ, ನೋಡ್ರಪ್ಪ ನಾನು ಅಧ್ಯಕ್ಷರು ಮಾಡ್ಬಿಟ್ಟು ಯೋಚನೆ ಮಾಡಿ, ನಾನು ಸ್ವಲ್ಪ ಸ್ಪೀಡು, ನನ್ನ ಜೊತೆ ನೀವು ಬರಕಾದ್ರೆ ಮಾಡಿ, ಇಲ್ಲಾಂದ್ರೆ ಮಾಡ್ಬೇಡಿ ನಾನು ಅಂದೆ. ಇಲ್ಲ ಅಂತ ಹೇಳಿ ಇವತ್ತು ನೆನ್ಸ್ಕೊಳ್ತೀನಿ. ಶ್ರೀಮತಿ ರಾಧಾ ಅಂತ ಅವರು ಮುಖ್ಯ ಶಿಕ್ಷಕರು, ಅವ್ರು ಇಲ್ಲ ಅಧ್ಯಕ್ಷ, ತುಂಬಾ ಒಳ್ಳೆ ಶಿಕ್ಷಕಿ ಅವರು ಇಲ್ಲ ಅಧ್ಯಕ್ಷ, ಏನೋ ಮಾಡೋಣ. ಅವತ್ತು ಫಸ್ಟ್ ಹೇಳಿದಾಗ ನಾನು 9 ವರ್ಷದ ಕೆಳಗಡೆ 10 ವರ್ಷ ಕೆಳಗಡೆ ನಾನು ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಬೇಕಿತ್ತು. ನೀವು ಅಧ್ಯಕ್ಷರಾದ ನಂತರ ಆ ಮುತ್ತಿನಕೊಪ್ಪದ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಆದಂತ ಒಂದು ಪ್ರಮುಖ ಬದಲಾವಣೆ ಏನು? ನಾವು ಅದೇ ಹೇಳಿದ್ನಲ್ಲ, ನಾನು 6 ತಿಂಗಳು ಟೈಮ್ ತಗೊಂಡಿದ್ದೆ. 6 ತಿಂಗಳ ನನಗೆ ಶಾಲೆಗೆ 50,000 ರೂಪಾಯಿ ಒಂದು ಸ್ಮಾರ್ಟ್ ಕ್ಲಾಸ್ ಬೇಕಿತ್ತು ಸೆಲ್ಕೋ ಕಂಪ್ನಿಯಿಂದ. ಅವಾಗ ನಾವು STMC 16 ಜನ ಇದ್ವಿ, 2,000 ಹಾಕೋಣ, ಉಳಿದಿದ್ದು ಕಲೆಕ್ಟ್ ಮಾಡೋಣ ಅಂತ. ಅವಾಗ ಇವತ್ತು ಫಸ್ಟ್ ನೆನ್ಸ್ಕೊಳ್ತೀನಿ, ವಿನಯ್ ಕಣ್ವೆ ನನಗೆ ಒಂದು ಸಿಂಗಲ್ ಅಮೌಂಟ್ 52,000 ರೂಪಾಯಿನ ಅವ್ರು ಸ್ಮಾರ್ಟ್ ಕ್ಲಾಸಿಗೆ ಕೊಡ್ತಾರೆ. ಅವಾಗ ಸುದ್ದಿ ಪೇಪರಿಗೆ ಬರುತ್ತೆ, ಮುತ್ತಿನಕೊಪ್ಪ ಸ್ಮಾರ್ಟ್ ಆಗ್ತದೆ, ಸೆಲ್ಕೋ ಕಂಪ್ನಿ ಟೈಅಪ್ ಅಲ್ಲಿ ಕೊಡ್ತಾರೆ. ಆಮೇಲೆ ಇವತ್ತು ಇಡೀ ತಾಲೂಕಲ್ಲೇ ನನ್ನ ಪ್ರಾಥಮಿಕ ಶಾಲೆ ಅಷ್ಟು ಸುಂದರವಾದ ಶಾಲೆ, ವ್ಯವಸ್ಥಿತ ಶಾಲೆ ಇಡೀ ತಾಲೂಕಲ್ಲಿ ಎಲ್ಲಿಲ್ಲ ಅಂತೇಳಿ ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ನಮ್ಮ ಶಾಲೆ ಶೌಚಾಲಯ 15 ಲಕ್ಷ ರೂಪಾಯಿ ಶೌಚಾಲಯ. ನಮ್ಮ ಶಾಲೆ ಬಿಲ್ಡಿಂಗ್ ಒಂದ್ಸರಿ ನಬಾರ್ಡಿಂದ 66 ಲಕ್ಷ, 30 ಲಕ್ಷ, ಟೋಟಲ್ 1,40,00,000 ರೂಪಾಯಿದು ಬಿಲ್ಡಿಂಗ್ ಆಗಿದೆ. ಅದೇ ರೀತಿಯಲ್ಲಿ ನೋಡಿದರೆ ಇತ್ತೀಚೆಗೆ ನಿಮ್ಮ ಏನು ಮುತ್ತಿನಕೊಪ್ಪ ಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಕೂಡ ಇದಾಗಿರುವಂತದ್ದು, ಆ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಮಾರ್ಪಾಡಾಗಿರುವಂತದ್ದು ಎಷ್ಟು ಬೆನಿಫಿಟ್ ಆಗುತ್ತೆ? ಖಂಡಿತ. ನಾನು ಈಗ ಮೊದಲೇ ಹೇಳಿದೆ, ಈ ಶಾಲೆ ಅಭಿವೃದ್ಧಿಯಲ್ಲಿ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ಬೇಕು ಯಾರಿಗಪ್ಪ ಅಂದ್ರೆ ಈ ಕ್ಷೇತ್ರ ಶಾಸಕರು TD ರಾಜೇಗೌಡರು. ಯಾಕೆಂದ್ರೆ ನಾವು ಒತ್ತಡ ಹಾಕಿ ಕೇಳಿದಾಗ ಕಾಲಕ್ಕೆ ಅನುದಾನ ಕೊಟ್ಟಿದ್ದು. ಆಮೇಲೆ ಅದ್ರ ಜೊತೆಗೆ ಪ್ರಮುಖವಾಗಿ ಇನ್ನೊಬ್ಬರು ಅಂದ್ರೆ ಡಾಕ್ಟರ್ ಅಂಶುಮಂತ್ ಅವರು. ಯಾಕೆಂದ್ರೆ ಅವರೊಳಗಿದಂತ ನನ್ನ ಊರಿಗೆ ಏನೋ ಮಾಡ್ಬೇಕು ಅನ್ನೋ ಕಾಳಜಿ ಇದೆಯಲ್ಲ, ಆ ಕಾಳಜಿ ಗೇರ್ವೆಲ್ ನಟರಾಜ್ ಅವರು, ಸ್ಥಳೀಯ ಮುಖಂಡರು NS ನರೇಂದ್ರ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಭಿವೃದ್ಧಿ ಹೊರಟಾಗ ಒಬ್ಬರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರಿಂದ ಮಾಡ್ತೀವಿ ಸುಳ್ಳು.
ಅದಕ್ಕೆ ಚುನಾಯಿತ ಪ್ರತಿನಿಧಿಗಳ ಬೆಂಬಲ ಬೇಕು, ಸ್ಥಳೀಯ ಮುಖಂಡರು. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ನನ್ನ ಶಾಲೆಗೆ 18 ರಿಂದ 20 ಲಕ್ಷ ಅನುದಾನ ಬಂದಿದೆ. ಇಂಡಿವಿಜುವಲ್ ಫಂಡ್ಸ್, ಇಂಡಿವಿಜುವಲ್ ಫಂಡ್ಸ್ ದಾನಿಗಳಿದಾರಲ್ಲ ಅವ್ರಿಗೆ ನಾನು ಈ ಮುಖಾಂತರ ಅತ್ಯಂತ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೀನಿ. ನನ್ನ ಶಾಲೆ ಇವತ್ತು ಅಭಿವೃದ್ಧಿ ಆಗಿದ್ರೆ ಟಿ.ಡಿ. ರಾಜೇಗೌಡರು, ಡಾಕ್ಟರ್ ವಂಶಮಂತ್, ಕೇರ್ಬಲ್ ನಟರಾಜ್, ಎನ್.ಎಸ್. ನರೇಂದ್ರ, ಹಾಗೆ ವಿಶೇಷವಾಗಿ ನಾನು ಹೃದಯಪೂರ್ವಕ ಧನ್ಯವಾದ ಸಲ್ಲಿಸೋದು ನನ್ನ ಶಾಲೆಗೆ ದಾನ ಕೊಟ್ಟಂತ. ಯಾಕಂದ್ರೆ ನನ್ನ ಶಾಲೆಗೆ 5,000ದಿಂದ 3 ಲಕ್ಷದವರೆಗೆ ದಾನ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಸ್ಮಾರ್ಟ್ ಕ್ಲಾಸ್ ಕೊಟ್ಟಿದ್ದಾರೆ, ಕ್ಯಾಮ್ರಾ ಕೊಟ್ಟಿದ್ದಾರೆ, ಗೇಟ್ ಕೊಟ್ಟಿದ್ದಾರೆ, ವೇದಿಕೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಆ ಶಾಲೆ ಸುಂದರವಾಗಿದೆ. ಒಂದು ಪ್ಯಾನಲ್ ಮಾಡ್ತಾ ಇದೀವಿ. ವಿಶೇಷ ಮತ್ತೆ ಇನ್ನೊಂದು ಧನ್ಯವಾದ ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನ ಹೇಳ್ತೀನಿ. ಯಾಕಂದ್ರೆ ನಾವು KPS ಕೇಳ್ಕೊಂಡಾಗ ಅದನ್ನ ಅನುದಾನ ಮಂಜೂರು ಮಾಡಿದ್ದಾರೆ. ಈ ಸರಿಯಿಂದ KPS ಆಗಿದೆ. ಮೊದಲ ಬಾರಿಗೆ ಎನ್ ಮಹೇಶ್ ಅವ್ರ ಕಾಲದಿಂದ ಶಿಕ್ಷಣ ಸಚಿವ ನಾನು KPS ಕೇಳಿದ್ದೆ. ಅವತ್ತಿಂದ ಇವತ್ತಿನ ಹೋರಾಟದ ಫಲ ಇವತ್ತು ನಮಗೆ KPS ಘೋಷಣೆ ಆಗಿದೆ. ಅದಕ್ಕೂ ಕೂಡ ನಾನು ಈ ಕ್ಷೇತ್ರ ಶಾಸಕರಿಗೆ ಡಾಕ್ಟರ್ ವಂಶಮಂತ್ ಅವರಿಗೆ ಸ್ಪೆಷಲ್ ಆಗಿ ಡಾಕ್ಟರ್ ವಂಶಮಂತ್ ಅವರಿಗೆ ಕೂಡ ನಾನು ಧನ್ಯವಾದ ಸಲ್ಲಿಸ್ತೀನಿ. ಓಕೆ, ಅದೇ ರೀತಿಯಲ್ಲಿ ನಿಮ್ಮೊಂದು ಮುತ್ತಿನಕೊಪ್ಪದ ಏನೀಗ ಪಬ್ಲಿಕ್ ಶಾಲೆ ಏನಾಗಿದೆ, ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿದೆ, ಈ ಒಂದು ಶಾಲೆಯಲ್ಲಿರುವಂತಹ ಪ್ರಮುಖ ಫೆಸಿಲಿಟಿಗಳು ಏನೇನಿದೆ? ಈಗ ನೋಡಿ, ಯಾವುದೇ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲದಂತ ಬಿಲ್ಡಿಂಗ್ ಇದೆ. ಪ್ರತಿ ರೂಮ್ ಅಲ್ಲಿ CC ಕ್ಯಾಮೆರಾ ಇದೆ. 4 ಸ್ಮಾರ್ಟ್ ಕ್ಲಾಸ್ ಇದೆ. ಶೌಚಾಲಯ, ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಸಪರೇಟ್ ಶೌಚಾಲಯ, ಶಿಕ್ಷಕ ಶೌಚಾಲಯ. ಅಲ್ಲಿ ನ್ಯಾಪ್ಕಿನ್ ಬರ್ನರ್, ಹೆಣ್ಮಕ್ಳಿಗೆ ಅನುಕೂಲಕ್ಕೆ ವಿನಯ್ ಕಣಿವೆ ಅವರು ಕೊಟ್ಟಂತ ನ್ಯಾಪ್ಕಿನ್ ಬರ್ನರ್ ಮಿಷನ್ ಇದೆ. 10 ಯೂರಿನಸ್ ಇದೆ. ಮತ್ತೆ 3 ಲೆಟರಿನ್ಸ್ ಇದೆ. ಆ ತರ ಒಂದು ವ್ಯವಸ್ಥೆ ಇದೆ. ಈಗ ನನಗೆ ಕನಸಿನ ಯೋಜನೆ ಅಂದ್ರೆ ಒಂದು ನಾವೀಗ ಊಟದ ಹಾಲು ಕಟ್ಟಬೇಕಿತ್ತು, ಕಟ್ಲಿಕ್ಕೆ ಆಗಿಲ್ಲ ಇನ್ನು. ವಿಶಾಲವಾದ ಒಂದು ತೆರೆದ ವೇದಿಕೆ ಇದೆ. KR ನಾಗೇಂದ್ರ ಅಂತ ಅವ್ರ ತಂದೆ ತಾಯಿ ಹೆಸರು ಕೊಟ್ಟಿದ್ದಾರೆ. ಒಂದು 20-30 ಅಳತೆಯ ಸ್ಟೇಜ್ ಇದೆ. ಇದೆಲ್ಲ ಅನುಕೂಲದಿಂದ ಈಗ ಈ ಸರಿ LKG ಓಪನ್ ಆಗಿದೆ. ಬಡವರ ಮಕ್ಕಳ ಶಿಕ್ಷಣಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಇದೆ. ಅದನ್ನ ಬಳಸ್ಕೊಳ್ಬೇಕಾದವರು ಈ ಕ್ಷೇತ್ರದ ಈ ಭಾಗದ ಜನರು. ಯಾಕೆಂದ್ರೆ ಈಗ ರಾಜೇಗೌಡರು, ನಾವು ವಂಶವಂತ ಹೆಸರು ಹೇಳಿದ್ರಲ್ಲ, ಅವ್ರೆಲ್ಲರ ಕನಸಿರೋದೇನಂದ್ರೆ ಒಳ್ಳೆ ಒಂದು ಇದಾಗಬೇಕು, ಒಂದು ಅಟ್ಮಾಸ್ಫಿಯರ್ ಆಗ್ಬೇಕು. ಮುತ್ತಿನಕೊಪ್ಪ ಅನ್ನೋದು ಶಿಕ್ಷಣ ಹಬ್ ಆಗ್ಬೇಕು ಅನ್ನೋದು ನಮ್ಮ. ಈಗ ನಾವು ಒಳ್ಳೆ ಶಾಲೆ ಬಣ್ಣ ಹೊಡೆದಿದ್ವಿ, ವಿಶೇಷವಾದ ಬಣ್ಣ ಮಾಡಿದ್ವಿ. ಯಾಕಂದ್ರೆ ಸರ್ಕಾರಿ ಶಾಲೆ ನೀವು ಬಣ್ಣ ತರ ಇಲ್ಲ. ಅಲ್ಲಿ ನೋಡಿ ಇನ್ನೊಂದು ಹೇಳ್ತೀನಿ, ಸ್ವಾಗತ ಕಾಮನ್ ಮಾಡಿದ್ವಿ. ನೀವು ಎಲ್ಲೂ ಹೆಚ್ಚು ಕಮ್ಮಿ ಈ ತಾಲೂಕಲ್ಲ, ಆ ಡಿಸ್ಟಿಕ್ ಅಲ್ಲಿ ಕೂಡ ಆ ತರದ ಒಂದು ಸ್ವಾಗತ ಕಾಮನ್ ಸರ್ಕಾರಿ ಶಾಲೆ ನೋಡಿಕ್ ಸಾಧ್ಯ ಇಲ್ಲ. ಅದು ಒಬ್ಬರೇ ಒಬ್ರು ಕೊಟ್ಟಿದ್ದು ನಮ್ಮ ಸ್ನೇಹಿತರು CH ದಿನೇಶ್ ಅಂತ ಹೇಳಿ ಬೆಂಗಳೂರವರು 2,40,000 ರೂಪಾಯಿ ಕೊಟ್ಟಿದ್ದಾರೆ. ಒಬ್ರೆ ಸಿಂಗಲ್ ಅಮೌಂಟ್. ಅವರ ಅಣ್ಣ ತೀರೋಗಿದ್ದಾರೆ, ಅವ್ರ ಅಣ್ಣನ ಹೆಸರು ಅದನ್ನ ಡೊನೇಷನ್ ಮಾಡಿದ್ದಾರೆ. ರಾತ್ರಿ ಲೈಟಿಂಗ್ ಇರುತ್ತೆ. ಈಗ ಜನ ಬಂದು ಸೆಲ್ಫಿ ತಗೋತಾರೆ ಆ ಗೇಟ್ ನ, ಅಷ್ಟು ಸುಂದರವಾಗಿ ನಿರ್ಮಿಸಿದ್ವಿ. ಈಗ ಅದು ಉದ್ಘಾಟನೆಗೆ ಬ್ಯಾಲೆನ್ಸ್ ಇದೆ. ಈ ಮಧು ಬಂಗಾರಪ್ಪ ಬಂದ್ರೆ ಮೇಲ್ಗಡೆ ನಮ್ದು ಇನ್ನು ಉದ್ಘಾಟನೆ ಆಗಿದೆ. ರೂಮ್ ನಡೀತದೆ, ಬಟ್ ಉದ್ಘಾಟನೆ ಆಗಿಲ್ಲ. ಅದು ಉದ್ಘಾಟನೆ ಆಗಬೇಕು. ಉದ್ಘಾಟನೆ ಯಾವಾಗ ನಡೀಬೋದು? ಉದ್ಘಾಟನೆಗೆ ಅದೇ ಮಿನಿಸ್ಟರ್ದು ಡೇಟ್ ಕೇಳ್ತಾ ಇದೀವಿ. ಡಾಕ್ಟರ್ ವಂಶಮಂತ್ ಮತ್ತೆ ರಾಜೇಗೌಡರಿಗೆ ಮಾತಾಡಿದೀವಿ. ಅವ್ರು ಯಾವಾಗಿದ್ದು ಹೇಳ್ತಾರ, ಉದ್ಘಾಟನೆ ಸಿದ್ಧ ಆಗಿದೆ. ಅದೇ ನನಗೇನ್ ಗೊತ್ತಾ, ಅತ್ಯಂತ ಆತ್ಮತೃಪ್ತಿ ಇದೆ. ನನಗೆಲ್ಲಾ ಕೆಲಸಗಳಿಗಿಂತ ಶಾಲೆ ಅಧ್ಯಕ್ಷನಾಗಿ ಮಾಡಿದ ಕೆಲಸಕ್ಕೆ ಆತ್ಮತೃಪ್ತಿ ಇದೆ. ಎರಡನೇದಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ಕ್ಷೇತ್ರ ಶಾಸಕರು ಡಾಕ್ಟರ್ ವಂಶಮಂತ್ ಅವರು ವಿಶೇಷವಾಗಿ ದಾನಿಗಳು, ನೀವು ನಂಬಲಿಕ್ಕಿಲ್ಲ, ದಾನಿಗಳು 15ರಿಂದ 20 ಲಕ್ಷ ದುಡ್ಡು ಕೊಟ್ಟರು. ನನ್ನ ಹತ್ರ ಇದುವರೆಗೆ ಯಾರು ರಶೀದಿ ಕೇಳಿಲ್ಲ. ನಾನು ಯಾರಿಗೂ ರಶೀದಿ ಕೊಟ್ಟಿಲ್ಲ. ಒಂದು ನಂಬಿಕೆ ಮೇಲೆ, ಮನೋಹರ ಅನ್ನ ನಂಬಿಕೆ, SDM ತಂಡದ ಮೇಲೆ ನಂಬಿಕೆ, ಶಿಕ್ಷಕರ ನಂಬಿಕೆ ಇಟ್ಟು ಜನ ಕೊಟ್ಟಿದ್ದಾರೆ. ಇವತ್ತು ಕಾಂಪೌಂಡ್ಗೆಲ್ಲ ಪೇಂಟ್ ಮಾಡಿಸಿದ್ವಿ. ಅದು ಗೌರ್ಮೆಂಟ್ ಪೇಂಟ್ ಅಲ್ಲ, ಜನ ಕೊಟ್ಟು ಪೇಂಟ್ ಮಾಡಿಸಿರೋದು. ಎಲ್ಲ ಒಂದೊಂದು ಬಕೆಟ್ ಪೇಂಟ್ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಮೂಲಕ ನಾನು ಹೇಳ್ತೇನೆ, ಯಾರ್ಯಾರು ನನ್ನ ಶಾಲೆ ಅಭಿವೃದ್ಧಿಲಿ ಕೈ ಜೋಡಿಸಿದ್ದಾರೆ, ಶಿಕ್ಷಕರು, ದಾನಿಗಳು, ಮತ್ತೆ ವಿಶೇಷವಾಗಿ ವಂಶಮಂತ್ ಅವರು, ರಾಜೇಗೌಡರು, ನರೇಂದ್ರ, ಅವರೆಲ್ಲರಿಗೂ ನಾನು ನಿಮ್ಮ ಮೂಲಕ ನನ್ನ ಶಾಲೆ ಅಭಿವೃದ್ಧಿಲಿ ಕೈ ಜೋಡಿಸಿದ್ರೆ ನಿಮ್ಗೆ ಅಭಿನಂದಿಸ್ತೀನಿ, ಧನ್ಯವಾದ. ಅಂದ್ರೆ ಈಗ ಶಿಕ್ಷಣದ ಕುರಿತಾಗಿ ಈಗ ಒಂದು ಸಂಸ್ಥೆ ಬೆಳೀತಿದ್ದ ಸಂದರ್ಭದಲ್ಲಿ ಬೇರೆ ಬೇರೆ ಕನಸುಗಳು ಕೂಡ ಇದ್ದಿರುತ್ತೆ. ಹೌದು, ಈ ಸಂಸ್ಥೆ ಇನ್ನಷ್ಟು ಡೆವಲಪ್ ಮಾಡಬೇಕು, ಬೇರೆ ಬೇರೆ ಯೋಜನೆಗಳು ತರಬೇಕು, ಇನ್ನೇನಾದ್ರು ಹೊಸತನದೇನೋ ಮಾಡ್ಬೇಕು ಅನ್ನೋದು. ಹಾಗೆ ಈಗ ಒಂದು ಹಂತದಲ್ಲಿ ಬಹುತೇಕ ಎಲ್ಲ ಸೌಲಭ್ಯಗಳು ಕೂಡ ನಿಮ್ಮ ಶಿಕ್ಷಣ ಏನು ಮುತ್ತಿನಕೊಪ್ಪದ ಪಬ್ಲಿಕ್ ಶಾಲೆಯಲ್ಲಿ ಈಗ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಏನ್ ನಿರೀಕ್ಷೆ ಮಾಡ್ಬೋದು? ಈಗ ನೋಡಿ ಸರ್, ಈಗ ನಮ್ಮ ಶಾಲೆ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ. ಕೂರೋ ಚೇರ್ ಹಳೇದ್ ಮಾಡಲ್, ಡೆಸ್ಕ್. ನನಗೇನಿದೆ ಅಂದ್ರೆ, ನಾನು ಯಾವ ಡೆಲ್ಲಿ ಮಾದರಿ ಚೇರ್ಗಳು ಅಂತ ಹೇಳ್ತೀನಿ. ಅದಕ್ಕೆ ಸ್ಮಾರ್ಟ್ ಚೇರ್ಗಳು ಬೇಕು. ನನಗೆ ಸ್ಮಾರ್ಟ್ ಚೇರ್ ಮಾಡಬೇಕು. ಮುತ್ತಿನಕೊಪ್ಪ ಸೈನ್ಸ್ ಬೇಕು. ಅದು ಸೈನ್ಸ್ ನನ್ನ ಲೆಕ್ಕಾಚಾರ ಇನ್ನೊಂದು 2-3 ವರ್ಷ ಬಿಟ್ಟು ಆಗ್ಬೇಕು. ಯಾಕೆಂದ್ರೆ ಮುತ್ತಿನಕೊಪ್ಪ ಶಾಲೆ ಸ್ಟ್ರೆಂತ್ ಜಾಸ್ತಿ ಆಗ್ಬೇಕು. KPS ಕೊಟ್ಟಿರೋದ್ರಿಂದ ಈಗ LKG ಸ್ಟ್ರೆಂತ್ ಜಾಸ್ತಿ ಆಗ್ಬೇಕು. ಇನ್ನೂ ವಿಶೇಷವಾದಂದ್ರೆ ಟೀಚರ್ಸ್ಗಳು ಆಕ್ಟಿವ್ ಆಗ್ಬೇಕು. ಯಾಕೆಂದ್ರೆ ಸರ್ಕಾರಿ ಶಾಲೆಗಳು ಉಳಿದ್ರೆ ಮಾತ್ರ ಒಂದು ವರ್ಗ ಶಿಕ್ಷಣ ಹಿಂದೆ ಕೂಡ ಇದು ಅದನ್ನ ಹೇಳ್ತೀನಿ. ಅಲ್ಲಿ ನನಗೆ ಇನ್ನೊಂದು ಪ್ರಶ್ನೆ ಇದೆ. ಶಿಕ್ಷಣ ಇಲಾಖೆ ನಾನು ಬಂದ್ರೆ ಸರ್ಕಾರಿ ಶಾಲೆ ಶಿಕ್ಷಕರ ಮಕ್ಕಳು ಸರ್ಕಾರಿ ಶಾಲೆ ಓದಂತ ಆಗ್ಬೇಕು.
ಅದು ಮೊದಲು ಆ ಒಂದು ಕೆಲಸ. ಆ ಮೊದಲು ಆಗಬೇಕು. ಆಮೇಲೆ ಒಬ್ಬ ವ್ಯಕ್ತಿ ಚುನಾವಣೆ ನಿಲ್ತಾನಂದ್ರೆ ಅವನ ಮಕ್ಕಳು ಕೂಡ ಸರ್ಕಾರಿ ಶಾಲೆ ಓದಿರ್ಬೇಕು. ಯಾಕೆ MLA ಮಗನೇ ಆಗ್ಲಿ, ಕರೆಕ್ಟ್, ಶಾಸಕನಾಗೋ ಅನ್ನೋ ಆಸೆ ಇಟ್ಕೊಂಡು ಮಕ್ಕಳು ಓದಿಸ್ಬೇಕು. ಕರೆಕ್ಟ್. ನಾನೆಲ್ಲ ಚಂದ್ಕೊಂಡ ತಹಸೀಲ್ದಾರ್ ಹೋಗಿ ಶಾಲೆ ಪೇಂಟ್ ಮಾಡ್ತಾ ಇದಾರೆ, ಒಬ್ರು ದಂಡಾಧಿಕಾರಿಗಳು ಹೋಗಿ ಪೇಂಟ್ ಮಾಡ್ತಾ ಇದಾರೆ. ತಹಸೀಲ್ದಾರ್ ಮಕ್ಕಳು ಯಾಕೆ ಓದ್ಬಾರ್ದು ಸರ್ಕಾರಿ ಶಾಲೆಯಲ್ಲಿ? ಆಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಸರ್ಕಾರಿ ಶಾಲೆ ಇಂಪ್ರೂವ್ ಆಗುತ್ತೆ. ಅಲ್ಲಿ ಮೇನ್ ಕಾರಣ ಅದು ಲೇಜಿ ಏನು ಗೊತ್ತಾ, ನಡೆಯುತ್ತೆ ಈಸಿಗೂ ಅಂತೀವಿ ನಾವು ಅಂತ. ಏನಾರು ಆಗುತ್ತೆ ಸರ್ಕಾರಿ ಶಾಲೆ ಮನಸ್ಸಿದೆಯಲ್ಲ, ಅದರಿಂದ ಇಲಾಖೆ ಹೊರಬರ್ಬೇಕು. ಇಂಪಾರ್ಟೆಂಟ್ ಏನ್ ಶಿಕ್ಷಣ ಇಲಾಖೆ ಇದೆ, ಆ ಶಿಕ್ಷಣ ಇಲಾಖೆ ಅದನ್ನ ಹೊರಬರ್ಬೇಕು. ನಮ್ ಬದ್ಧತೆ ಅಂತ ಹೇಳ್ಬೇಕು. ಯಾಕೆಂದ್ರೆ ಶಿಕ್ಷಣ ಕೊಡೋದಿದೆಯಲ್ಲ ಅದು ಸುಲಭದ ಕೆಲಸ. ಶಿಕ್ಷಣ ಕೊಡ್ಲೇಬೇಕು. ಶಿಕ್ಷಣ ಕೊಡಲಾಗದಿದ್ರೆ ನೀವು ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀವು ಎಷ್ಟೇ ಅಭಿವೃದ್ಧಿ ಮಾಡ್ಬೋದು, ಬಿಲ್ಡಿಂಗ್ ಕಟ್ಬೋದು, ಏನೇ ಕಟ್ಬೋದು, ಆದ್ರೆ ಶಿಕ್ಷಣ ಕೊಡದೇ ಇದ್ರೆ ಅದನ್ನ ನೀವು ದೇಶದ್ರೋಹ ಅಂತೀನಿ. ಅದನ್ನ ಶಿಕ್ಷಣ ಮತ್ತೆ ಆರೋಗ್ಯ ಕೊಡಕ ದೇಶ ಇದೆಯಲ್ಲ, ಆಡಳಿತಗಾರರಲ್ಲೂ ದೇಶದ್ರೋಹಿಗಳು ಅಂತೀನಿ. ಕರೆಕ್ಟ್. ಓಕೆ ಮನೋಹರ್ ಅವರೇ, ಕೊನೆಯದಾಗಿ ನಿಮ್ಮ ಒಂದು ರೈತ ಹೋರಾಟ ಆಗಿರ್ಬೋದು, ಶಿಕ್ಷಣದ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಕೊನೆಯದಾಗಿ ಹೇಳೋದಷ್ಟೇ, ಸಮಸ್ಯೆಗಳು ಇರುತ್ತೆ, ಆದ್ರೆ ನಾವ್ ಯಾವತ್ತು ಹೆದರಬಾರ್ದು. ಸಮಸ್ಯೆ ಎದುರಿಸ್ಬೇಕು ಒಂದು. ಆಮೇಲೆ ನಮ್ಮ ಮಟ್ಟಿಗೆ ನಮಗೆ ಎಲ್ಲೆಲ್ಲ ಅವಕಾಶಗಳು ಸಿಗುತ್ತೆ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ, ಮತ್ತ ಆ ಸಮಸ್ಯೆಯನ್ನ ದೊಡ್ಡಾಗಿ ನೋಡ್ಕೊಳ್ಳೋದು. ಈಗ ಶಿಕ್ಷಣ ನಾನು ಹೇಳ್ದಲ್ಲ, ಶಾಲೆ ನನ್ನ ಊರಲ್ಲಿ ನಾನು STMC ಅಧ್ಯಕ್ಷ ಆಗದೆ ಇದ್ರು ಕೂಡ ನಮ್ಮೂರಲ್ಲಿ ಒಂದು ಶಾಲೆ ಇರುತ್ತೆ. ಅದ್ರ ಅಭಿವೃದ್ಧಿ ನಾವೇನ್ ಮಾಡ್ಬೋದು? ನನ್ನ ಮಗ ಓದ್ತಾ ಇಲ್ಲಪ್ಪ, ಹೋಗ್ಲಿ ಒಂದ್ 2 ಸರಿ ಶಾಲೆ ವಿಸಿಟ್ ಹಾಕೋದು. ಅಲ್ಲಿ ಏನೋ ಬೇಕು, ಒಂದು TV ಬೇಕು, ಕೊಡ್ಸೋಣ. ಈಗ ಏನ್ ಗೊತ್ತಾ ಸರ್, ಒಬ್ಬನೇ ಮಾಡೋದಕ್ಕಿಂತ 10 ಜನ ಸೇರಿದ್ರೆ ಇವತ್ತಿನ ಕಾಲದಲ್ಲಿ ಒಂದು 30,000 TV ಬರುತ್ತೆ. ಈಗ ಸರ್ಕಾರಿ ಶಾಲೆ ಅಂತ ಬಂದಾಗ ಈಗ ನೆನಪಾಯ್ತು, ಇತ್ತೀಚೆಗೆ ಬಂದಂತ PUC ರಿಸಲ್ಟ್ ಅಲ್ಲಿ ಆ ಕೊಪ್ಪದಲ್ಲಿ ಒಬ್ಳು ವಿದ್ಯಾರ್ಥಿನಿ, ಗೌರ್ಮೆಂಟ್ ಕಾಲೇಜಲ್ಲಿ ಓದಿದಂತ ವಿದ್ಯಾರ್ಥಿನಿ 591 ಅಂಕವನ್ನ ತೆಗಿತಾರೆ. ಹಾಗೆ ಸ್ವತಃ ನಿಮ್ಮ ಮಗಳೇ ಸರ್ಕಾರಿ ಶಾಲೆ ಓದಿ 581 ಅಂಕವನ್ನ ಪಡಿತಾರೆ. ಅಲ್ಲೂ ಕೂಡ ಏನು ಪ್ರೈವೇಟ್ ಕಾಲೇಜ್ಗಳಿಗಿಂತ ಉತ್ತಮವಾದ ರಿಸಲ್ಟ್ ಸರ್ಕಾರಿ ಕಾಲೇಜುಗಳಲ್ಲೇ ಬರ್ತಾ ಇರುವಂತದ್ದು. ಖಂಡಿತ ಸರ್. ಈಗ ನಾನು ವಿಶೇಷವಾಗಿ ಈಗ ನಮ್ಮ ಮುತ್ತಿನಕೊಪ್ಪ ಕಾಲೇಜಲ್ಲಿ, ಮುತ್ತಿನಕೊಪ್ಪ ಹೈಸ್ಕೂಲ್ ಇದೆಯಲ್ಲ, ನೀವು ಯಾವುದೇ ಖಾಸಗಿ ಶಾಲೆ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. PUC ಕಾಲೇಜ್ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಏನಾಗ್ತದೆ ಅಂದ್ರೆ, ನೀವು ಯಾವುದೇ ಖಾಸಗಿ ಶಾಲೆ ನಾನು ಹೆಸರು ಹಾಕಬಹುದು, ಯಾವುದೇ ಖಾಸಗಿ ಶಾಲೆಯಲ್ಲಿ 100 ಮಕ್ಕಳಿದ್ರೆ 20 ಮಕ್ಕಳು ಮಾತ್ರ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಿರ್ತಾವೆ. ಕರೆಕ್ಟ್. ಇನ್ನು 80 ಮಕ್ಕಳು ರಿಸಲ್ಟ್ ಸೇಮ್ ಇದೇ ಇರುತ್ತೆ. ಯಾಕೆ? ಆ 80 ಮಕ್ಕಳು ಫೀಸ್ ಕಟ್ಟಿರಲ್ವಾ? ಆ 80 ಮಕ್ಕಳು ಫೀಸ್ ಕಟ್ಟಿರ್ತಾರಲ್ಲ. ನೀವು ಖಾಸಗಿ ಶಾಲೆ ಹೆಚ್ಚುಗಾರಿಕೆ ಇದ್ದಿದ್ರೆ ಅಟ್ಲೀಸ್ಟ್ ನೀವು 80 ಮಕ್ಕಳಾದ್ರೂ 100ಕ್ಕೆ ಸೇಮ್ ರಿಸಲ್ಟ್ ತಗೋಬೇಕು. ಕರೆಕ್ಟ್. ನಿಮ್ ಪಾಠ, ನಿಮ್ ಕ್ವಾಲಿಟಿ, ನಿಮ್ಮ ಕೋಚಿಂಗ್ ಚೆನ್ನಾಗಿದ್ರೆ ಅಟ್ಲೀಸ್ಟ್ 80% ಆದ್ರೂ ಒಂದು ಈಕ್ವಲ್ ರಿಸಲ್ಟ್ ಬರ್ಬೇಕು. ಅದೇ ರಿಸಲ್ಟ್ ನಿಮ್ ಖಾಸಗಿ ಪ್ರೈವೇಟ್ ಸ್ಕೂಲ್ ಬರ್ತಾ ಇದೆಯಲ್ಲ. ಈ ಪ್ರೈವೇಟ್ ಸ್ಕೂಲ್ ನನ್ನ ಮಗಳಿಗೆ ಗೊತ್ತಿರೋದು ಜೂನಿಯರ್ ಕಾಲೇಜ್ NR-ಪುರ. NR-ಪುರ ಜೂನಿಯರ್ ಕಾಲೇಜಲ್ಲಿ ಡಿಸ್ಟಿಂಕ್ಷನ್ ಸುಮಾರು ಜನ ಬಂದಿದ್ದಾರೆ. ನನ್ನ ಮಗಳು 581, ಈಗ ಇಂಗ್ಲಿಷ್ ಸ್ವಲ್ಪ ಕಡಿಮೆ ಆಗಿದೆ, ರಿಯಲೇಷನ್ ಹಾಕಿದ್ವಿ, ಬರುತ್ತೆ. ಆದ್ರೆ ಏನ್ ನಾನು ಹೇಳ್ತಿರೋದು, ಜನರಲ್ ಒಂದು ತಪ್ಪು ಭಾವನೆ ಇದೆ, ಖಾಸಗಿ ಶಾಲೆ ಹೋದ್ರೆ ಏನೋ ಆಗುತ್ತೆ ಅನ್ನೋದು ಖಂಡಿತ ಸುಳ್ಳು. ಯಾಕಂದ್ರೆ ನಾನು ಕೂಡ ಸರ್ಕಾರಿ ಶಾಲೆ ಓದೋದು. ನಮ್ ಕಾಲದಲ್ಲಿ ಓದೋರು DC ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ. ಅವತ್ತು ಖಾಸಗಿ ಶಾಲೆ ಇರ್ಲಿಲ್ಲ. ತಪ್ಪು. ಖಾಸಗಿ ಬೇಡ ಅಂತ ಹೇಳಲ್ಲ ನಾನು. ಖಾಸಗಿ ಹಣ ತಗೊಳ್ಳೇಬೇಕು ಅವ್ರು, ಯಾಕಂದ್ರೆ ಮೇಂಟೈನ್ ಮಾಡ್ಬೇಕಂದ್ರೆ ತಗೊಳ್ಳೇಬೇಕು. ಆದ್ರೆ ನಾವು ಹೋಗೋ ಪ್ರಯತ್ನ ಮಾಡ್ಬೇಕು. ಶಕ್ತಿವಂತರು ಹೋಗ್ಲಿ. ಇವತ್ತೇನಾಗಿದೆ, ನನ್ಗೆ ಎಷ್ಟು ಜನ ಬರ್ತಾರೆ, ಈಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ, ರಾಜೇಂದ್ರ ಇಲ್ಲದೆ ಆದ್ರೆ ಕಮ್ಮಿ ಆಗಿದ್ದಾರೆ. ಏನಂದ್ರೆ ಶಾಲೆ ಸೇರ್ಸ್ಕೋತಾರೆ, ನಮಗೆ ಫೀಸ್ ಕಮ್ಮಿ ಮಾಡಿಸಿ. ಯಾಕೆ ಸೇರ್ಸಕ್ ಹೋಗ್ತೀರಿ? ಡಿಸ್ಕೌಂಟ್ ಕೇಳಕ್ಕೆ ನೀವು ಯಾಕೆ ಸೇರ್ಸಕ್ ಹೋಗ್ತೀರಿ? ಇಲ್ಲಿ ಇಷ್ಟೊಂದು ಅವಕಾಶ ಇದೆಯಲ್ಲ. ಊಟ ಕೊಡ್ತಾರೆ, ಶೂ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಪುಸ್ತಕ ಕೊಡ್ತಾರೆ, ಸುಸಜ್ಜಿತ ಕಟ್ಟಡ ಇದೆ. ಇಷ್ಟೆಲ್ಲ ಕೊಟ್ಟು ಕ್ವಾಲಿಟಿ ಶಿಕ್ಷಕರು ಇದ್ದು ನೀವು ಸ್ವಲ್ಪ ಗಮನ ಕೊಡಿ. ಶಿಕ್ಷಕರು ಪಾಠ ಮಾಡಿಲ್ಲ ಅಂದ್ರೆ ಪೋಷಕರು ಗಮನ ಹರಿಸಿ. ತಿಂಗಳಿಗೆ 1 or 2 ವಿಸಿಟ್ ಮಾಡಿ ಶಾಲೆಗೆ. ಆಟೋಮೆಟಿಕ್ ಶಿಕ್ಷಕರು ಅವಾಗ ಆಕ್ಟಿವ್ ಆಗಿ ಆಗ್ತಾರೆ. ಆಗ್ಲೇ ಬೇಕಾಗುತ್ತೆ. ಯಾಕಂದ್ರೆ ಅವ್ರು ಯಾರು ಫ್ರೀ ಕೆಲಸ ಮಾಡ್ತಿಲ್ಲ. ಟೀಚರ್ಸ್ ಕೂಡ ಏನು ಫ್ರೀ ಕೆಲಸ ಮಾಡ್ತಿಲ್ಲ. ಟೀಚರ್ಸ್ ಸಂಬಳ ತಗೊಂಡು ಕೆಲಸ ಮಾಡ್ತಿರ್ತಾರೆ. ಆಕ್ಟಿವ್ ಆಗ್ಲೇಬೇಕು, ಅದು ಕರ್ತವ್ಯ ಅವ್ರದ್ದು. ಆಗ್ತಾರೆ. ಕೇಳದೆ ಇದ್ರೆ ನೀವು ನೋಡಿ ಸರ್, ಪ್ರಶ್ನೆ ಮಾಡಿದ್ರೆ ಯಾರು ನೀವು ಆಕ್ಟಿವ್ ಆಗಲ್ಲ. ಯಾರು ಆಕ್ಟಿವ್ ಆಗಲ್ಲ. ಅದ ಮಾಡ್ಬೇಕು. ನಾನು ಈ ಮೂಲಕ ಮನವಿ ಏನಪ್ಪಾ ಅಂದ್ರೆ, ಎಲ್ಲೆಲ್ಲಿ ನಿಮ್ಮೂರು ಸರ್ಕಾರಿ ಶಾಲೆ ಇದೆ, ಯಾವುದೇ ಕಾರಣಕ್ಕೂ ಮುಚ್ಚ ಕೊಡಬೇಡಿ. ಆದ್ರೆ ಒಂದು ನಾನು ಹೋರಾಟಗಾರನ ಹೇಳ್ತೀನಿ, ಶಾಲೆ ಮುಚ್ಚೋದು ಗೌರ್ಮೆಂಟ್ ಇರೋದು ಹೋರಾಟಕ್ಕಿಂತ ಪೋಷಕರು ಮಕ್ಕಳು ಸೇರಿಸಿದಾಗ ಯಾವ ಶಾಲೆ ಮುಚ್ಚಲ್ಲ. ಕರೆಕ್ಟ್. ಅದು ಮುಖ್ಯ. ಓಕೆ. ನೀವು ಮಕ್ಕಳಿಂದ ಶಾಲೆ ಮುಚ್ಚಲ್ಲ ಗೌರ್ಮೆಂಟ್. ಕರೆಕ್ಟ್. ನೀವು ಒಂದು ಮಗು ಮುಚ್ಚಲ್ಲ. ನೀವು ಮಕ್ಕಳೇ ಸೇರಿಸ್ತಿತಿ, ಗೌರ್ಮೆಂಟ್ ಸರ್ಕಾರಿ ಶಾಲೆ ಮುಚ್ಚುತ್ತೆ ಇದೆ ಅಂದ್ರೆ ಅದು ಮೂರ್ತನ ಆಗುತ್ತೆ ನಮ್ದು. ಮಕ್ಕಳಿದ್ರೆ ತಾನೇ ಸರಿ ಸಾಧ್ಯ. ಕರೆಕ್ಟ್ ಅಲ್ವಾ? ಈಗ ನೋಡಿ ಹಿಂದಿ, ಅದಕ್ಕೊಂದು ನಾನು ಶಿಕ್ಷಣ ಅಭಿನಂದಿಸ್ತೀನಿ. ಯಾಕೆಂದ್ರೆ ಬಂಗಾರಪ್ಪನವರ ಮಗನಾಗಿ ನಿಜವಾಗ್ಲೂ ಒಳ್ಳೆ ನಿರ್ಧಾರ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಬಂಗಾರಪ್ಪನವರಂತ ನಾಯಕ ಯಾರು ಬರಲಿಲ್ಲ ಅನ್ಬೋದು ನಾವು. ಬಂಗಾರಪ್ಪನವರು ಗ್ರಾಮೀಣ ಕೃಪಾಂಕ ಕೊಟ್ಟರು ಅವತ್ತಿನ ಕಾಲಕ್ಕೆ.
ಇವತ್ತು ಅವ್ರ ಬಂಗಾರಪ್ಪನ ಮಗನಾಗಿ ಏನು ಹಿಂದಿಯನ್ನ ಗ್ರೇಡಿಂಗ್ ತೆಗೆದ್ರೋ ಭಾರಿ ಒಳ್ಳೇದು. 90% ಶಾಲೆಗಳಲ್ಲಿ ಹಿಂದಿ ಟೀಚರ್ಸ್ ಇಲ್ಲ. ಕರೆಕ್ಟ್. ಏನ್ ಹಿಂದಿ ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಅವತ್ತು ಕೆಲ ವಿರೋಧ ಪಕ್ಷಗಳು. ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತೀನಿ ನಾನು. ಕಾಮನ್ ಸೆನ್ಸ್ ಇರ್ಬೇಕು. ಯಾಕಂದ್ರೆ ಇವತ್ತು ಬೇರೆ ಪಕ್ಷ ಅಧಿಕಾರ ಇದೆ, ಈ 3 ವರ್ಷದ ಕಡೆಗೆ ಅದೇ ಪಕ್ಷ ಅಧಿಕಾರಕ್ಕಿತ್ತು. ಏನ್ ಹಿಂದಿ ಬೇಕಂತ ಹೇಳ್ತಾರಲ್ಲ ಆ ಪಕ್ಷ ಎಷ್ಟು ಜನ ಹಿಂದಿ ಟೀಚರ್ಸ್ ತಗೊಂಡಿದ್ದಾರೆ? ಒಂದು ಯೋಗ್ಯತೆ ಬೇಕಲ್ವಾ, ಹೋರಾಟಕ್ಕೂ ಒಂದು ಯೋಗ್ಯತೆ ಇರ್ಬೋದು. ಎಷ್ಟು ಜನ ಹಿಂದಿ ಟೀಚರ್ಸ್ ತಗೊಂಡಿದ್ದೀರಿ? ಗ್ರಾಮೀಣ ಭಾಗದಲ್ಲಿ ಯಾವ ಸ್ಕೂಲ್ ಹಿಂದಿ ಟೀಚರ್ಸ್ ಇಲ್ಲ. ಮಕ್ಳು ಹೇಗೆ ಕಲಿತಾರೆ? ಕಾಂಪೀಟ್ ಮಾಡೋದು ಹೇಗೆ ಅವರು? ಅಂದ್ರೆ ಇವ್ರ ಲೆಕ್ಕ ಏನಂದ್ರೆ ಉಳ್ಳೋರ್ ಮಕ್ಕಳಿಗೆ ಕಾಂಪಿಟೇಷನ್ ಈಸಿ, ಯಾಕಂದ್ರೆ ಅವ್ರು ಒಳ್ಳೆ ಶಾಲೆ ಸೇರಿಸಿರ್ತಾರೆ. ಏನ್ ಬಡವ್ರ ಮಕ್ಕಳು ಕಲಿತ ಅವ್ರು ಓದ್ಲೇಬಾರ್ದು ಅಂತಾನೆ ಅವ್ರದ್ದು. ನಾನು ನಿಜವಾಗ್ಲೂ ನಾನು ನೇರವಾಗಿ ಹೇಳ್ತೀನಿ, ಬಿಜೆಪಿ ಮೂರ್ಖತನ ನಿರ್ಧಾರ. ಹಿಂದಿ ಪರವಾಗಿ ಹೋರಾಟ ಮಾಡ್ತಿದ್ದಾರೆ, ಮೂರ್ಖತನ ನಿರ್ಧಾರ. ಹಿಂದಿ ಟೀಚರ್ಸ್ ಇಲ್ಲ ಸರ್, 90% ಶಾಲೆ ಇಲ್ಲ ಟೀಚರ್ಸ್. ಮಕ್ಳು ಹೆಂಗ್ ಕಲಿತಾರೆ? ನಾನು ಹಿಂದಿ ಆಗಿ ಕಲ್ತಿದ್ದು 8ನೇ ಕ್ಲಾಸಿಗೆ ಬಂದ್ಮೇಲೆ. ಅವಾಗ ನೀವು ಯಾವ ತರ ಎಕ್ಸಾಮ್ ಬರೆಯಕ್ಕೆ ಸಾಧ್ಯ? ಒಂದು ಭಾಷೆನ ಕಲೀಲಿ, ಭಾಷೆ ಕಲಿಯೋದು ಅಪರಾಧ ಅಲ್ಲ, ಅದು ಗ್ರೇಡಿಂಗ್ ಮೇಲೆ ಕೊಡ್ಲಿ. ಅದಕ್ಕಾಗಿ ಮಕ್ಕಳು ಹೆದರಬಾರ್ದು ನನಗೆ ಪರ್ಸೆಂಟೇಜ್ ಬರಲ್ಲ ಅಂತೇಳಿ. ಅದಕ್ಕೆ ಗ್ರೇಡಿಂಗ್ ಕೊಟ್ಟ ತಪ್ಪೇನಿದೆ? ಹಿಂದಿ ಟೀಚರ್ಸ್ ತೆಗೆದಿಲ್ಲ, ಹಿಂದಿ ಟೀಚರ್ಸ್ ನ ಪಾಠ ಮಾಡಿ ನಿಲ್ಸಿಲ್ಲ ಗೌರ್ಮೆಂಟ್, ಅದು ವಿರೋಧ ಮಾಡೋದಿಲ್ಲ. ಇದು ಬಿಜೆಪಿ ವಿರೋಧ ಪಕ್ಷ ವೈಫಲ್ಯ ಅದು. ಮನೋಹರ್, ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ಏನು ಶಿಕ್ಷಣ ಇಲಾಖೆ ನೀವು ಮಾಡ್ತಿರುವ ಒಂದು ಸೇವೆ ಆಗಿರ್ಬೋದು, 10 ವರ್ಷಗಳಲ್ಲಿ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಬದಲಾವಣೆಗಳನ್ನ ತಂದಿದ್ದೀರಾ, ಹಾಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಆದ ವಿಚಾರ, ಆ ಪಬ್ಲಿಕ್ ಶಾಲೆ ಆಗಲು ನೆರವೇರಿಸಿದ ವಿಚಾರ ಆಗಿರ್ಬೋದು, ಹಾಗೆ ಸಂಪೂರ್ಣವಾಗಿ ಮುತ್ತಿನಕೊಪ್ಪದ ಶಾಲೆ ಅಭಿವೃದ್ಧಿಯಲ್ಲಿ ನೀವು ಯಾವ ರೀತಿಯಾದ ಪಾತ್ರವನ್ನು ವಹಿಸಿದ್ರಿ, ಹಾಗೆ ರೈತ ಹೋರಾಟಗಳು, ಅದು ಮಲೆನಾಡಿನ ಸಮಸ್ಯೆಗಳ ವಿರುದ್ಧ, ಅದರಲ್ಲೂ ಏನು ಕಾಡು ಪ್ರಾಣಿಗಳ ಹಾವಳಿ ಆಗಿರ್ಬೋದು, ಆನೆ ದಾಳಿ ಆಗಿರ್ಬೋದು, ಜೊತೆಯಲ್ಲಿ ಹಕ್ಕುಪತ್ರದ ವಿಚಾರ ಆಗಿರ್ಬೋದು, ಹಾಗೆಯೇ ಏನು ಒತ್ತುವರಿ ಸಮಸ್ಯೆ ಆಗಿರ್ಬೋದು, ಎಲ್ಲ ವಿಚಾರಗಳ ವಿರುದ್ಧವಾಗಿ ನೀವು ಯಾವ ರೀತಿಯಾಗಿ ಹೋರಾಟ ಮಾಡ್ತಿದ್ದೀರಾ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸೋದಕ್ಕಾಗಿ ನಮ್ಮ ಸೌರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಇದು ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯ ಸದಸ್ಯರು ಹಾಗೆ ಮುತ್ತಿನಕೊಪ್ಪ ಏನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತ ಮನೋಹರ್ CL ಚಬ್ಬೆನಾಡು ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.